Everyone, welcome back to my channel. SSLC 2022 Maths and Science Crash Course start ಆಗಿದೆ. Okay, in a physics concepts related ಆಗಿ ನಾನು last session ಅಲ್ಲಿ electricity. So electricity li concept wise ಜೊತೆಗೆ numerical problems ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಯಾರು ನೋಡಿಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾನು ನೆಕ್ಸ್ಟ್ ಲೆಸನ್ ಹೋಗ್ತಾ ಇದ್ದೀನಿ ಫಿಸಿಕ್ಸ್ ಅಲ್ಲಿ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ನೋಡಿ, ಸುಮಾರು ಜನಕ್ಕೆ ಈ ಲೆಸನ್ ಸ್ವಲ್ಪ ಕಷ್ಟ, ಬಟ್ ಇದು ಥಿಯರಿಟಿಕಲಿ ಈಸಿ. ಅಂದ್ರೆ ಕಾನ್ಸೆಪ್ಟ್ಸ್ ಅನ್ನು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಈ ಲೆಸನ್ ಈಸಿ. ಓಕೆ, ಈಸಿ ಅನ್ನೋದ್ರೆ ಯಾವ ತರ ಕೊಟ್ರೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೋಬೇಕು. ಓಕೆ, ಅದನ್ನ ನಾನು ಇವತ್ತು ಡೀಟೇಲ್ ಆಗಿ ಈಸಿಯಾಗಿ ಹೇಳ್ತಾ ಹೋಗ್ತೀನಿ. ಅಂಡ್ ಹಿಯರ್ ಐ ಯೂಸ್ಡ್ ಸಮ್ ವಿಡಿಯೋಸ್ ಅಂಡ್ ಐ ಯೂಸ್ಡ್ ಸಮ್ ಪಿಕ್ಚರ್ಸ್. ಅದನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಫಸ್ಟ್ ಇಲ್ಲೊಂದು ಪಿಕ್ಚರ್ ಕಾಣ್ತಿರ್ಬೋದು ಅಂಡ್ ಯು ಕ್ಯಾನ್ ಆಲ್ಸೋ ಅಬ್ಸರ್ವ್ ದ ಚೇಂಜಸ್ ಹಿಯರ್. ನೋಡಿ, ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಇಲ್ಲಿ ಕರೆಂಟ್ ನ ನಾವು ಪಾಸ್ ಮಾಡ್ತಿದೀವಿ, ಒಂದು ವೈರ್. ಓಕೆ, ಅಲ್ಲಿ ನಾವು ಒಂದು ಮ್ಯಾಗ್ನೆಟಿಕ್ ನೀಡಲ್ ನ ಇಟ್ಟಿದೀವಿ. ಹಿಯರ್ ಡ್ಯೂ ಟು ಕರೆಂಟ್ ಯು ಆರ್ ಅಬ್ಸರ್ವಿಂಗ್ ದಿ ಡಿಫ್ಲೆಕ್ಷನ್ ಇನ್ ದ ನೀಡಲ್. ಓಕೆ, ಏನ್ ಅರ್ಥ ಆಗ್ತಿದೆ ಅಂತಂದ್ರೆ, ಕರೆಂಟ್ ಚೇಂಜ್ ಆಗ್ತಂದ್ರೆ, ಕರೆಂಟ್ ನಾವು ಪಾಸ್ ಆಗ್ತಿದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ನೋಡಿ, ನಿಮಗೆ ಗೊತ್ತಿದೆ ಎಲೆಕ್ಟ್ರಿಕಲ್ ಎನರ್ಜಿನ ನಾವು ಬೇರೆ ಬೇರೆ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಸೊ ಇನ್ ಫ್ಯಾನ್ ಅಥವಾ ಮೋಟಾರ್ ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ಮೆಕ್ಯಾನಿಕಲ್ ಎನರ್ಜಿ. ಅದೇ ತರ ಐರನ್ ಯಾವುದು ಓವನ್ ಅಂತೆಲ್ಲ ತಗೊಂಡಾಗ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟಿಂಗ್ ಇನ್ ಟು ಹೀಟ್. ಅಂದ್ರೆ ಹೀಟಿಂಗ್ ಎಫೆಕ್ಟ್ ಅಂತ ಹೇಳಿ ನಾವು ಎಲೆಕ್ಟ್ರಿಸಿಟಿ ಡಿಸ್ಕಸ್ ಮಾಡಿದ್ವಿ. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇರ್ತೇವೆ. ಇಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಷ್ಟೇ. ಅಂದ್ರೆ ಡ್ಯೂ ಟು ಕರೆಂಟ್ ವಿ ಕ್ಯಾನ್ ಅಬ್ಸರ್ವ್ ದಿ magnetic effect, or due to magnetic effect we can observe the electric current. ಒಂದು mutually ಏನಾಗ್ತಿದೆ, we can observe the relationship between the electric current and the magnet. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋದೇ ಈ ಲೆಸನ್. ಓಕೆ, ನೋಡ್ತಾ ಬನ್ನಿ. ಸೊ ಹಿಯರ್ ದೇರ್ ಇಸ್ ಅ ಚೇಂಜ್ ಇನ್ ಕರೆಂಟ್ ಪಾಸ್ ಮಾಡ್ತಾ ಇದೀವಿ ನೋಡಿ. ಸೊ ಇಲ್ಲಿ ನೀಡಲ್ ಅಲ್ಲಿ ನಾವು ಡಿಫ್ಲೆಕ್ಷನ್ ನೋಡ್ತೀವಿ. ದಟ್ ಮೀನ್ಸ್ ಇಫ್ ಯು ಚೇಂಜ್ ದಿ ಕರೆಂಟ್ ವಿ ಕ್ಯಾನ್ ಅಬ್ಸರ್ವ್ ದಿ ಡಿಫ್ಲೆಕ್ಷನ್ ಇನ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಈಗ ಈ ಲೆಸನ್ ಅಲ್ಲಿ ಕೆಲವೊಂದು ಡೆಫಿನೇಷನ್, ಕೆಲವೊಂದು ಪಾಯಿಂಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಕಂಪ್ಲೀಟ್ ವಿಡಿಯೋನ ನೋಡಿ. ಜೊತೆಗೆ ಈಸಿ ಕಾನ್ಸೆಪ್ಟ್ಸ್ ಇದೆ, ನೀವು ಆ ಪಾಯಿಂಟ್ಸ್ ನ ನೆನ್ಪಿಟ್ಕೊಂಡ್ರೆ ಸಾಕು. ನಾನು ಕೆಲವೊಂದನ್ನ ಇಲ್ಲಿ ಅಂಡರ್ಲೈನ್ ಮಾಡ್ತಾ ಹೋಗ್ತೀನಿ. ಆ ಪಾಯಿಂಟ್ಸ್ ನ ನೆನ್ಪಿಟ್ಕೊಂಡು ಅದೇ ಪಾಯಿಂಟ್ಸ್ ನ ನೀವು ಎಕ್ಸಾಮ್ ಅಲ್ಲಿ ಬರೆದ್ರೆ ಖಂಡಿತ ನಿಮ್ಗೆ ಮಾರ್ಕ್ಸ್ ಹೋಗಲ್ಲ. ಓಕೆ, ನೆಕ್ಸ್ಟ್ ನೋಡ್ತಾ ಬರೋಣ. ನೋಡಿ, ಒಂದೊಂದೇ ಪಾಯಿಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಪಾಯಿಂಟ್ ಕೇಳುವಂಥದ್ದು ಮ್ಯಾಗ್ನೆಟಿಕ್ ಫೀಲ್ಡ್. ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಡಿಫೈನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳ್ಬಹುದು. ಈಗ ಫೀಲ್ಡ್ ಅಂದ್ರೆ ಜನರಲಿ ಏನ್ ಹೇಳ್ತೀರಾ? ಫೀಲ್ಡ್ ನಾವು ಯೂಶಲಿ ಗ್ರೌಂಡ್ ಫೀಲ್ಡ್ ಅಂತ ಅಂತೀವಿ, ಹೌದಾ? ಸೊ ಇಲ್ಲಿ ನಾವೇನಂತ ಹೇಳ್ತೀವಿ, ದ ರೀಜನ್ ಅರೌಂಡ್ ದ ಮ್ಯಾಗ್ನೆಟ್. ನೋಡಿ, ಇಲ್ಲಿ ರೀಜನ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದೀವಿ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದ್ರೆ ಇಟ್ ಇಸ್ ಅ ರೀಜನ್. ಯಾವ ರೀಜನ್? ಅರೌಂಡ್ ದಿ ಮ್ಯಾಗ್ನೆಟ್. ವಿ ಆರ್ ಕನ್ಸಿಡರಿಂಗ್ ದ ರೀಜನ್ ವೇರ್, ವಿಚ್ ರೀಜನ್ ವಿ ಆರ್ ಕನ್ಸಿಡರಿಂಗ್? ಅರೌಂಡ್ ದಿ ಮ್ಯಾಗ್ನೆಟ್ and where the force of attraction or repulsion can be detected. ನೋಡಿ, ಎಲ್ಲಿ ನಾವು ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಅರೌಂಡ್ ದಿ ಮ್ಯಾಗ್ನೆಟ್ ಎಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ, ಎಲ್ಲಿ ಡಿಟೆಕ್ಟ್ ಆಗುತ್ತೋ ಆ ರೀಜನ್ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್? ದ ರೀಜನ್ ಅರೌಂಡ್ ದಿ ಮ್ಯಾಗ್ನೆಟ್ where the force of attraction or repulsion can be detected, we are going to call it as magnetic field. ನೆಕ್ಸ್ಟ್ ಪಾಯಿಂಟ್ ಬಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಅಂದ್ರೆ ಇಲ್ಲೊಂದು ನಾನು ಬಾರ್ ಮ್ಯಾಗ್ನೆಟ್ ನ ಕನ್ಸಿಡರ್ ಮಾಡ್ತೀನಿ, ನಾರ್ತ್ ಪೋಲ್ ಸೌತ್ ಪೋಲ್. ಇದು ಸುತ್ತ ನಾನೊಂದಷ್ಟು ಐರನ್ ಫಿಲ್ಲಿಂಗ್ಸ್ ನ ಹಾಕಿದ್ರೆ ಅದೊಂದು ಪ್ಯಾಟರ್ನ್ ಆಗಿ ಬಂದು ಅದು ಒಂದು ಪ್ಯಾಟರ್ನ್ ತರ ಅರೇಂಜ್ ಆಗ್ಬಿಡುತ್ತೆ. ಈ ತರ ಈ ತರ ಒಂದಷ್ಟು ಲೈಕ್ ಈ ತರ ಲೈನ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ ಆ ಲೈನ್ಸ್ ನ ನಾವೇನಂತ ಕರಿತೀವಿ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತೀವಿ. ಅದಕ್ಕೆ ಡೆಫಿನೇಷನ್ ನೋಡಿ, ದಿ ಪಾತ್, ಇಟ್ ಈಸ್ ದ ಪಾತ್ ಅರೌಂಡ್ ಅ ಮ್ಯಾಗ್ನೆಟ್ ಅಲಾಂಗ್ ವಿಚ್ ದಿ ನಾರ್ತ್ ಪೋಲ್ ಆಫ್ ಮ್ಯಾಗ್ನೆಟ್ ಕಾಂಪಾಸ್ ನೀಡಲ್ ಟೆನ್ಸ್ ಟು ಮೂವ್ ಅಂತ ಹೇಳಿ. ಅಂದ್ರೆ ಈ ಕಾಂಪಾಸ್ ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜೊತೆಗೆ ದಟ್ ಪಾತ್ ಆಫ್ ಲೈನ್ಸ್, ದ ಪಾತ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಏನಂತ ಬರೀಬಹುದು? ದ ಪಾತ್ ಅರೌಂಡ್ ದಿ ಮ್ಯಾಗ್ನೆಟ್ along which the north pole of magnetic compass needle tends to move. ಕ್ಲಿಯರ್ ಆಯ್ತು ಅನ್ಕೋತೀನಿ. ಇಲ್ಲೇ ಪಿಕ್ಚರ್ ಅಲ್ಲೇ ಕಾಣ್ತಿದೆ ನೋಡಿ, ಈ ತರ ಒಂದು ಲೈನ್ ಫಾರ್ಮ್ಸ್, ಪಾತ್ ಫಾರ್ಮ್ಸ್ ಆಗುತ್ತೆ. ದಟ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈಗ ಇದ್ರ ಪ್ರಾಪರ್ಟೀಸ್ ಹೇಗಿರುತ್ತೆ ಅಂತ ಕೇಳುವಂತ ಚಾನ್ಸಸ್ ಇದೆ. ಪ್ರಾಪರ್ಟೀಸ್, ಓಕೆ, ಇದ್ರ ಬಗ್ಗೆ ನಿಮ್ ಡಿಸ್ಟ್ರಿಕ್ಟ್ ಪೇಪರ್ ಮತ್ತೆ ಪ್ರಿಪರೇಟರಿ ಪೇಪರ್ ಅಲ್ಲೂ ಕೇಳಿದ್ರು. ವಾಟ್ ಆರ್ ದ ರೈಟ್ ದಿ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳಿ. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಫಸ್ಟ್ ಪಾಯಿಂಟ್ ಔಟ್ಸೈಡ್ ದಿ ಮ್ಯಾಗ್ನೆಟ್. ನೋಡಿ, ಒಂದು ಮ್ಯಾಗ್ನೆಟ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ನಾರ್ತ್ ಪೋಲ್ ಸೌತ್ ಪೋಲ್, ಇದು ಔಟ್ಸೈಡ್ ಅಂತ ಕರಿತೀವಿ.
ಈ ಔಟ್ಸೈಡ್ ದಿ ಮ್ಯಾಗ್ನೆಟ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ್ ಅಟ್ ನಾರ್ತ್ ಪೋಲ್ ಅಂಡ್ ಮರ್ಜ್ ಅಟ್ ಸೌತ್ ಪೋಲ್. ನೋಡಿ, ನಾರ್ತ್ ಪೋಲ್ ಇಂದ ಶುರುವಾದ್ರೆ ಆ ಲೈನ್ ನಾರ್ತ್ ಇಂದ ಸೌತ್ ಹೋಗುತ್ತೆ. ಸೊ ಎಮರ್ಜ್ ಅಂದ್ರೆ ಇಟ್ ಮೂವ್ಸ್, ಮರ್ಜ್ ಅಂದ್ರೆ ಫ್ರಮ್ ವೇ ಟು ವೇ, ನಾರ್ತ್ ಟು ಸೌತ್ ಹೋಗುತ್ತೆ. ಅದೇ ಇಫ್ ಐ ಕನ್ಸಿಡರ್ ದಿ ಇನ್ಸೈಡ್ ಸೌತ್ ಟು ನಾರ್ತ್, ನೋಡಿ ಇಲ್ಲಿಂದ ಹೋಯ್ತು, ನೋಡಿ ಇಲ್ಲಿಂದ ಹೋಗಿರೋದು, ಇಟ್ ವಿಲ್ ಕಮ್ ಲೈಕ್ ದಿಸ್. ನೋಡಿದ್ರೆ ನಾರ್ತ್ ಟು ಸೌತ್, ಇನ್ಸೈಡ್ ಸೌತ್ ಟು ನಾರ್ತ್ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಇಲ್ಲಿ. ಓಕೆ, ಔಟ್ಸೈಡ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ್ ಅಟ್ ನಾರ್ತ್ ಪೋಲ್, ಮರ್ಜ್ ಅಟ್ ಸೌತ್ ಪೋಲ್, ಇನ್ಸೈಡ್ ಇಟ್ ಮೂವ್ಸ್ ಫ್ರಮ್ ಸೌತ್ ಟು ನಾರ್ತ್. ಸೊ ಇಲ್ಲಿ ನೀವು ಹೇಗೆ ನೆನ್ಪಿಟ್ಕೋಬಹುದು, ಔಟ್ಸೈಡ್ ನಾರ್ತ್ ಟು ಸೌತ್, ಇನ್ಸೈಡ್ ಸೌತ್ ಟು ನಾರ್ತ್. ಇಸ್ ಇಟ್ ಕ್ಲಿಯರ್? ಇದು ಫಸ್ಟ್ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೆಕೆಂಡ್ ಪ್ರಾಪರ್ಟಿ ಬಂದ್ರೆ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ಲೋಸರ್ ಅಟ್ ಪೋಲ್ಸ್. ನೋಡಿ, ಪೋಲ್ಸ್ ಹತ್ರ ತುಂಬಾ ಕ್ಲೋಸರ್ ಇರುತ್ತೆ. ಜೊತೆಗೆ ಅಲ್ಲಿ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೇಂಜ್ ಆಗಿದೆ, ಡಿಗ್ರಿ ಆಫ್ ಕ್ಲೋಸ್ನೆಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಗಿವ್ಸ್ ದಿ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್. ನೋಡಿ, ಆನ್ ಡಿಪೆಂಡಿಂಗ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೌ ಯು ಆರ್ ಗೋಯಿಂಗ್ ಟು ಡಿಸೈಡ್ ದಿ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಏನಂತ ಹೇಳ್ಬೋದು ಅಂತಂದ್ರೆ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಲೋಸರ್, ಆ ಡಿಗ್ರಿ ಆಫ್ ಕ್ಲೋಸ್ನೆಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಹತ್ತತ್ರ ಇದ್ರೆ ನಾವೇನಂತ ಹೇಳ್ಬೋದು, ಇಟ್ ಇಸ್ ಅ ಸ್ಟ್ರಾಂಗರ್ ಮ್ಯಾಗ್ನೆಟ್. ಅಲ್ಲಿ ಯಾವುದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಇಲ್ಲ, ದೂರ ಇದೆ ಅಂತಂದಾಗ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ಅ ವೀಕರ್ ಮ್ಯಾಗ್ನೆಟ್. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಿದೆ ಅನ್ಕೋತೀನಿ. ನೆಕ್ಸ್ಟ್ ಕಮಿಂಗ್ ಟು ಥರ್ಡ್ ಪಾಯಿಂಟ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ನೋಡಿ, ಇವೆರಡು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಲ್ಲ. ನೋಡಿ, ಹೀಗೆ ನಾವು ತಗೊಂಡಾಗ ನಾರ್ತ್ ಪೋಲ್ ಒಂದು ಸೌತ್ ಪೋಲ್ ತಗೊಂಡ್ರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಹೀಗೆ ಬರುತ್ತೆ, ಇನ್ನೊಂದು ಹೀಗೆ ಬರೋಕೆ ಚಾನ್ಸ್ ಇಲ್ಲ. ಅಂದ್ರೆ ಒಂದಕ್ಕೊಂದು ಒಂದ್ ಕಡೆ ಇಂಟರ್ಸೆಕ್ಟ್ ಆಗಕ್ಕೆ ಚಾನ್ಸ್ ಇಲ್ಲ. ಅಂಡ್ ದ ಸೇಮ್ ಕ್ವೆಶನ್ ದೇ ಮೇ ಆಸ್ಕ್ ಫಾರ್ ಗಿವ್ ರೀಸನ್. ನೋಡಿ, ಗಿವ್ ರೀಸನ್ ನಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಏನಂತ ಕೇಳ್ತಾರೆ, why do not two magnetic field lines do not intersect each other, give reason ಅಂತ ಹೇಳಿ. ಈ ತರ ಕೇಳಿದಾಗ ನೀವೇನಂತ ಬರಿಬಹುದು ಅಂತಂದ್ರೆ, ಬಿಕಾಸ್ ಅಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ನೋಡಿ ಎರಡು ಒಂದಕ್ಕೊಂದು ಮೀಟ್ ಆಗತ್ತಲ್ಲ, ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ನೀಡಲ್ ಶೋಸ್ ಟೂ ಡೈರೆಕ್ಷನ್. ಅಲ್ಲಿ ಏನಾಗ್ತಿರುತ್ತೆ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಎರಡು ಡೈರೆಕ್ಷನ್ ತೋರಿಸ್ತಿರುತ್ತೆ, ವಿಚ್ ಇಸ್ ವಿಸಿಬಲ್, ಇಟ್ ಇಸ್ ಇಂಪಾಸಿಬಲ್. ಇಸ್ ಇಟ್ ಕ್ಲಿಯರ್? ಯಾಕಪ್ಪ ಅಂತಂದ್ರೆ ನೋಡಿ, ನಾವು ಯಾವುದೋ ಒಂದು ಡೈರೆಕ್ಷನ್ ನೋಡ್ತಿದೆ ಅಂದ್ರೆ ಐದರ್ ಇಟ್ ಮಸ್ಟ್ ಬಿ ಟು ಸೌತ್ ಪೋಲ್, ಐದರ್ ಇಟ್ ಮಸ್ಟ್ ಬಿ ಟು ನಾರ್ತ್ ಪೋಲ್, ಎರಡೂ ಆಗಕ್ ಚಾನ್ಸ್ ಇಲ್ಲ ಅಟ್ ಎ ಟೈಮ್. ಓಕೆ, ಬಟ್ ಈ ಕೇಸಲ್ಲಿ ಏನಾಗ್ತಿರುತ್ತೆ, ಇಲ್ಲಿ ಒಂದು ಸೌತ್ ಕಡೆ ಇರುತ್ತೆ ನೋಡಿ, ಒಂದು ಸೌತ್ ಕಡೆ ಒಂದು ನಾರ್ತ್ ಕಡೆ ಇದ್ದಾಗ ಇಟ್ ಇಸ್ ಇಂಪಾಸಿಬಲ್. ಹಾಗಾದ್ರೆ ಏನಂತ ಬರೀಬಹುದು, ವಾಟ್ ಇಸ್ ದ ಗಿವ್ ರೀಸನ್ ಫಾರ್ ದಾಟ್? ವಾಟ್ ಇಸ್ ದ ರೀಸನ್ ಫಾರ್ ದಾಟ್? ಅಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ದ ಮ್ಯಾಗ್ನೆಟಿಕ್ ನೀಡಲ್ ಶೋಸ್ ಟೂ ಡೈರೆಕ್ಷನ್ ವಿಚ್ ಇಸ್ ಇಂಪಾಸಿಬಲ್ ಅಂತ ಬರೆದ್ರೆ ಸಾಕು. ಇಷ್ಟು ವಿಚ್ ಆರ್ ಆಲ್ ದೀಸ್ ತ್ರೀ ಆರ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸೈಟ್. ಓಕೆ, ಈಗ ನೋಡಿ, ಇದೇ ಕರೆಂಟ್ಗೂ ಮತ್ತು ಮ್ಯಾಗ್ನೆಟಿಕ್ಗೂ ಒಂದು ರಿಲೇಶನ್ಶಿಪ್ ಇದೆ. ಏನಪ್ಪಾ ಅಂತಂದ್ರೆ ಇದನ್ನು ಕೇಳುವಂತ ಚಾನ್ಸಸ್ ಇರುತ್ತೆ 1 ಮಾರ್ಕ್. ಇಫ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಫ್ರಮ್ ನಾರ್ತ್ ಟು ಸೌತ್ ಆದ್ರೆ, ನೋಡಿ ಈಗ ನಾನು ಯಾವುದೋ ಒಂದು ವೈರ್, ಕಂಡಕ್ಟಿಂಗ್ ವೈರ್ ತಗೊಳ್ತೀನಿ, ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್. ಓಕೆ, ಈ ಕರೆಂಟ್ ಏನಾದ್ರು ನಾರ್ತ್ ಇಂದ ಸೌತ್ ಹೋದ್ರೆ ಸೊ ಮ್ಯಾಗ್ನೆಟಿಕ್ ಡಿಫ್ಲೆಕ್ಷನ್ ಯಾವ ಕಡೆ ಇರುತ್ತೆ, ಟುವರ್ಡ್ಸ್ ಈಸ್ಟ್ ಇರುತ್ತೆ. ನೋಡಿ, ಈ ತರದೊಂದು ಅಪ್ಲಿಕೇಶನ್ ಟೈಪ್ ಕೇಳಬಹುದು. If what current is flowing from north to south, then the deflection of magnetic field is towards east. East andre you can consider it as a clockwise. Okay, east kade. Ade nodi, if the direction of current is from south to north adre, nodi ade illi baradre nanu ade magnetic needle, if it is moving from south to north hinge hodre, that the deflection will be towards west kade baratte. That means anti clockwise anta consider ಮಾಡಬಹುದು. These are the two. ಇದೇನ್ ಹೇಳುತ್ತೆ, 2 ಪಾಯಿಂಟ್ ಏನಪ್ಪ ಕನ್ಕ್ಲೂಷನ್ ಕೊಡುತ್ತೆ ಅಂತಂದ್ರೆ, ಇಫ್ ಯು ಚೇಂಜ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ದೇರ್ ವಿಲ್ ಬಿ ಚೇಂಜ್ ಇನ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ. ಹಾಗಾದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಲ್ಲೂ ಚೇಂಜಸ್ ನಾವು ನೋಡ್ಬೋದು. ಯಾವಾಗ ಕರೆಂಟ್ ಚೇಂಜ್ ಆದ್ರೆ, ಕರೆಂಟ್ ಡೈರೆಕ್ಷನ್ ನ ಚೇಂಜ್ ಮಾಡ್ಕೊಂಡ್ರೆ ದೆನ್ ದೇರ್ ಇಸ್ ಅ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿ. ಓಕೆ, ಈಗ ನೋಡಿ, ಈ ಕರೆಂಟ್ ನಾವು ಒಂದು 3 ಟೈಪ್ಸ್ ಆಫ್ ವೈರ್ಸ್ಗೆ ನಾವು ಪಾಸ್ ಮಾಡ್ತೀವಿ. ನೋಡಿ, ಇಲ್ಲಿ ಮೇನ್ ಆಗಿ ನಾವು ಇಲ್ಲಿ ಸ್ಟಡಿ ಮಾಡುವಂಥದ್ದು ಟೈಪ್ಸ್ ಆಫ್ ಕಂಡಕ್ಟಿಂಗ್ ವೈರ್ಸ್. ನೋಡಿ, ಒಂದು ಇದರಲ್ಲಿ 3 ತರ ವೈರ್ ತಗೊಳ್ತೀವಿ. ಒಂದು ಸ್ಟ್ರೈಟ್ ವೈರ್ ಅಥವಾ ಸ್ಟ್ರೈಟ್ ಕಂಡಕ್ಟರ್ ಅಂತೀವಿ. ಆ ಸ್ಟ್ರೈಟ್ ವೈರ್ ನ 1 ಟೈಮ್ ಬೆಂಡ್ ಮಾಡಿದ್ರೆ ಲೂಪ್ ಅಂತೀವಿ. ಮೆನಿ ಟೈಮ್ಸ್ ಬೆಂಡ್ ಮಾಡಿ ಇನ್ ದ ಫಾರ್ಮ್ ಆಫ್ ಸಿಲಿಂಡರ್ ತರ ತಗೊಂಡ್ರೆ ಸಲನಾಯ್ಡ್ ಅಂತೀವಿ. ನೋಡಿ, ಇದು ಸ್ಟ್ರೈಟ್ ಕಂಡಕ್ಟರ್ ಆಯ್ತು. ಓಕೆ, ಇದು ಲೂಪ್ ಆಯ್ತು. ಓಕೆ, ಇದು ಸಲನಾಯ್ಡ್ ಅಂತ ಕರಿತೀವಿ. ನೋಡಿ, ಇದನ್ನ ಒಂದೊಂದು ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ನೇಮ್ಸ್. ಈಗ ಇದರಲ್ಲಿ ಒಂದೊಂದಕ್ಕೂ ನಾವು ಕರೆಂಟ್ ನ ಪಾಸ್ ಮಾಡಿ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ದ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋದಷ್ಟೇ ಈ ಲೆಸನ್. ಓಕೆ, ಸೊ ನೋಡಿ, ಸ್ಟ್ರೈಟ್ ಕಂಡಕ್ಟರ್ ಅಂತ ತಗೊಳ್ತೀವಿ. ಅದನ್ನ ಜಸ್ಟ್ ಇಫ್ ಯು ಬೈಂಡ್ ಫಾರ್ 1 ಟೈಮ್ ಅದನ್ನ ಲೂಪ್ ಅಂತ ಕರಿತೀವಿ. ಮೆನಿ ಟೈಮ್ಸ್ ಇನ್ ದ ಫಾರ್ಮ್ ಆಫ್ ಸಿಲಿಂಡರ್ ಕೇಳಿದ್ರಲ್ವಾ, ವಾಟ್ ಇಸ್ ಸಲನಾಯ್ಡ್ ಅಂತ ಕೂಡ ಕೇಳಿದ್ರು ಕ್ವೆಶ್ಚನ್. ದ ವೈರ್ ಕಂಡಕ್ಟಿಂಗ್ ವೈರ್ ಇಸ್ ಬೆಂಡ್ ಇನ್ ದ ಫಾರ್ಮ್ ಆಫ್ ಸಿಲಿಂಡರ್, ಅದನ್ನ ನಾವೇನಂತ ಕರಿತೀವಿ, ಸಲನಾಯ್ಡ್ ಅಂತ ಕರಿತೀವಿ. ಓಕೆ,
ಈಗ ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಒನ್ ಬೈ ಒನ್. ಫಸ್ಟ್ ವಿ ಆರ್ ಗೋಯಿಂಗ್ ಫಾರ್ ಸ್ಟ್ರೈಟ್ ಕಂಡಕ್ಟರ್. ಈಗ ಕರೆಂಟ್ ನಾವು ಯಾವ್ದಕ್ಕೆ ಪಾಸ್ ಮಾಡ್ತಾ ಇದ್ವಿ, ಸ್ಟ್ರೈಟ್ ಕಂಡಕ್ಟರ್ಗೆ ಪಾಸ್ ಮಾಡ್ತಾ ಇದೀವಿ. ನೋಡಿ ಇಲ್ಲಿ ಈ ಫಿಗರ್ ಕೂಡ ನೋಡ್ಕೋಬೇಕು ಬಿಕಾಸ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ನೋಡಿ ವಿ ಆರ್ ಟೇಕನ್ ದಿಸ್ ಕಾರ್ಡ್ಬೋರ್ಡ್, ಒಂದು ಕಾರ್ಡ್ಬೋರ್ಡ್ ತಗೊಂಡಿದೀವಿ, ಒಂದು ಮಿಡಲ್ ಅಲ್ಲಿ ಒಂದು ಹೋಲ್ ಮಾಡಿ ಅಲ್ಲಿ ಒಂದು ಕಂಡಕ್ಟಿಂಗ್ ವೈರ್ ನ ಕನೆಕ್ಟ್ ಮಾಡಿ ಅದಕ್ಕೆ ಕರೆಂಟ್ ನ ಪಾಸ್ ಮಾಡ್ತಿದೀವಿ. ಅಂಡ್ ಆ ಕಾರ್ಡ್ಬೋರ್ಡ್ ಮೇಲೆ ನಾವು ಒಂದಷ್ಟು ಐರನ್ ಫಿಲ್ಲಿಂಗ್ಸ್ ನ ಅಂದ್ರೆ ಸ್ಪ್ರಿಂಕಲ್ ಮಾಡಿದೀವಿ. as soon as the current is passing through that conducting wire ಏನಾಗ್ಬಿಡುತ್ತೆ ಅಂತಂದ್ರೆ ನಾವು ಹಾಕಿರುವಂತ ಐರನ್ ಫಿಲ್ಲಿಂಗ್ಸ್ ಎಲ್ಲ ಒಂದು ಪ್ಯಾಟರ್ನ್ ಗೆ ಬಂದ್ಬಿಡುತ್ತೆ. ಆಸ್ ಯು ನೋ ದಟ್ ಇಟ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ತರ ಬರ್ಬೇಕು. ಬಟ್ ಇಲ್ಲಿ ಯಾವ ತರ ಆಗತ್ತಪ್ಪ ಅಂತಂದ್ರೆ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಸರ್ಕ್ಯುಲರ್ ರಿಂಗ್ಸ್ ಆಗಿ ಬಂದ್ಬಿಡುತ್ತೆ. ಕೇಳ್ಬೋದು, ಹೌ ವಿಲ್ ಬಿ ದ ಪ್ಯಾಟ್ರನ್ಸ್ ಇನ್ ದಿ ಕರೆಂಟ್ ಫ್ಲೋಯಿಂಗ್ ಥ್ರೂವರ್ಡ್ಸ್ ಕರೆಂಟ್ ಕ್ಯಾರಿಂಗ್ ಟು ದ ಸ್ಟ್ರೈಟ್ ಕಂಡಕ್ಟರ್ ಅಂತ ಹೇಳಿ ಹೇಗಿರುತ್ತೆ? ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಡೈರೆಕ್ಷನ್ ಆಫ್ ಕರೆಂಟ್ ಚೇಂಜ್ ಆದ್ರೆ ಹೌ ವಿಲ್ ಬಿ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಾಗುತ್ತೆ ಅನ್ನೋದಕ್ಕೆ ಒಂದು ರೂಲ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಒಂದು ರೂಲ್ ಎಕ್ಸ್ಪ್ಲೈನ್ ಮಾಡುತ್ತೆ ಅಂದ್ರೆ ಕರೆಂಟ್ ಹೇಗೆ ಫ್ಲೋ ಆದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ಅಬ್ಸರ್ವ್ ಮಾಡಿ, ಫಿಗರ್ ನ ಅಬ್ಸರ್ವ್ ಮಾಡಿ, ನಾವು ಕರೆಂಟ್ ಫ್ಲೋ ಆಗ್ತಿದೆ. ಆಸ್ ಯು ನೋ ದಟ್ ಕರೆಂಟ್ ಆಲ್ವೇಸ್ ಫ್ಲೋ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ನೋಡಿ ಇಲ್ಲಿಂದ ಪಾಸಿಟಿವ್ ಇಂದ ಹೀಗೆ ಬರ್ತಿದೆ ಅಂದ್ರೆ ಏನಾಗ್ತಿದೆ, ಕರೆಂಟ್ ಇಸ್ ಫ್ಲೋಯಿಂಗ್ ಟುವರ್ಡ್ಸ್ ಡೌನ್ವರ್ಡ್ಸ್ ಹೋಗ್ತಾ ಇದೆ. ಸೊ ಡೌನ್ವರ್ಡ್ಸ್ ಹೋದಾಗ ಇಲ್ಲಿ ಏನಾಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಸ್ ಇನ್ ಕ್ಲಾಕ್ ವೈಸ್ ಅಲ್ಲಿ ನಮಗೆ ಕಾಣ್ತಾ ಇದೆ. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡುವಂತದ್ದೇ ನಮಗೆ ಬರುವಂತದ್ದು ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಕರಿತೀವಿ. ರೈಟ್ ಹ್ಯಾಂಡ್ ಥಂಬ್ ರೂಲ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇವೆರಡು ಫಿಗರು ನಿಮ್ಗೆ ಅಲ್ಲೊಂದ್ ಸ್ವಲ್ಪ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಆ ಕಂಡಕ್ಟಿಂಗ್ ವೈರ್ ರೊಟೇಟ್ ಆಗ್ತಿರೋದು ಕಾಣಿಸ್ತಿರುತ್ತೆ ಅನ್ಸುತ್ತೆ. ಕಂಡಕ್ಟಿಂಗ್ ವೈರ್ ರೊಟೇಟ್ ಆಗ್ತಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇದೇನ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ ದಿ ಮ್ಯಾಕ್ಸ್ವೆಲ್ ರೈಟ್ ಹ್ಯಾಂಡ್ ರೂಲ್ ಇಂಡಿಕೇಟ್ಸ್ ದಟ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿ ಡೈರೆಕ್ಷನ್ ಆಫ್ ಕರೆಂಟ್. ನೋಡಿ ಹೇಗೆ ಡೈರೆಕ್ಷನ್ ಹೇಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ. ಇಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಥಂಬ್ ಫಿಂಗರ್. ನೋಡಿ ಆಸ್ ಅ ರೂಲ್ ಇಸ್ ಸೇಯಿಂಗ್ ಅಬೌಟ್ ಥಂಬ್ ಫಿಂಗರ್, ದಿ ಥಂಬ್ ಫಿಂಗರ್ ಆಫ್ ರೈಟ್ ಹ್ಯಾಂಡ್ ಪಾಯಿಂಟ್ಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಕರೆಂಟ್. ನೋಡಿ ನಮ್ಮ ಥಂಬ್ ಫಿಂಗರ್ ಅನ್ನೋದು ಡೈರೆಕ್ಷನ್ ಆಫ್ ಕರೆಂಟ್ ಅನ್ನ ಹೇಳಿದ್ರೆ, ಇನ್ನು ಉಳಿದಿರುವಂತ ನಾವು ಕರ್ಲ್ಡ್ ಫಿಂಗರ್ಸ್ ರಿಮೈನಿಂಗ್ ನಾವೇನ್ ಮಾಡಿಸ್ಕೊಂಡಿದೀವಿ ಉಳಿದಿರೋ ಫಿಂಗರ್ಸ್, ಇಟ್ ಗಿವ್ಸ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಹೇಳುತ್ತೆ. ನೋಡಿ ಇಫ್ ದ ಕರೆಂಟ್ ಇಸ್ ಮೂವಿಂಗ್ ಆಡ್ತಾ ಬನ್ನಿ, ಇಫ್ ದ ಕರೆಂಟ್ ಇಸ್ ಮೂವಿಂಗ್ ಅಪ್ವರ್ಡ್ಸ್, ನಮ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ನಾವು ತಗೊಂಡ್ರೆ ನೋಡಿ ರೈಟ್ ಹ್ಯಾಂಡ್ ಥಂಬ್, ಓಕೆ ಥಂಬ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಇಫ್ ದ ಕರೆಂಟ್ ಇಸ್ ಮೂವಿಂಗ್ ಅಪ್ವರ್ಡ್ಸ್, ರಿಮೈನಿಂಗ್ ಫಿಂಗರ್ಸ್ ನೋಡ್ತಾ ಬನ್ನಿ. ರಿಮೈನಿಂಗ್ ಫಿಂಗರ್ಸ್ ನಾವು ಕರೆಂಟ್ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಮೂವ್ ಆಗುತ್ತೆ ಅಂತಂದ್ರೆ ಇಟ್ ಈಸ್ ಆಂಟಿ ಕ್ಲಾಕ್ ವೈಸ್. ನೋಡಿ ಕರೆಂಟ್ ಏನಾಗುತ್ತೆ, ಇಫ್ ಇಟ್ ಈಸ್ ಮೂವಿಂಗ್ ಅಪ್ವರ್ಡ್ಸ್ ಆದ್ರೆ ಇಟ್ ಮೂವ್ಸ್ ಆಂಟಿ ಕ್ಲಾಕ್ ವೈಸ್. ನೋಡಿ ಅದೇ ಕರೆಂಟ್ ಡೌನ್ವರ್ಡ್ಸ್ ಬಂದ್ರೆ ನೋಡಿ ಅದನ್ನೇ ನೀವು ಹೇಗೆ ಮಾಡಿ, ಹೀಗೆ ಡೌನ್ವರ್ಡ್ಸ್ ಮಾಡಿ, ಕರೆಂಟ್ ಇಸ್ ಫ್ಲೋಯಿಂಗ್ ಕ್ಲಾಕ್ ವೈಸ್ ಆಗುತ್ತೆ. ಇಲ್ಲಿ ಏನಂತ ಹೇಗೆ ನೋಡ್ಬೋದು ನಾವು, ಇಟ್ ಇಸ್ ಇನ್ ಕ್ಲಾಕ್ ವೈಸ್. ಇದ್ರ ಬಗ್ಗೆ ಅಂದ್ರೆ ಕರೆಂಟ್ ನ ಹಿಯರ್ ವಿ ಆರ್ ಇನ್ ರೆಪ್ರೆಸೆಂಟಿಂಗ್ ಬೈ ಥಂಬ್ ಫಿಂಗರ್. The remaining fingers indicates the direction of magnetic field lines. ಹೇಗೆ ಮೂವ್ ಆಗುತ್ತೆ ಅಂತ ಹೇಳಿ. ಸೊ upwards ಆದ್ರೆ the current is moving upwards, then the magnetic field lines will be anti-clockwise. If the current is moving downwards, then the magnetic field direction of magnetic field will be clockwise. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಕರೆಕ್ಟ್ ಆಗಿ ನಿಮಗೆ ಕೀನಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ ಇಲ್ಲಿ. ಸೊ ಸ್ಟೇಟ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಕೇಳಿದ್ರೆ ಏನಂತ ಬರೀತೀರಾ ಅಂತಂದ್ರೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಇಂಡಿಕೇಟ್ಸ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿ ಡೈರೆಕ್ಷನ್ ಆಫ್ ಕರೆಂಟ್. ಇಲ್ಲೇನು ಹೇಳುತ್ತೆ, ಇಫ್ ದ ಥಂಬ್ of right hand points along the direction of current, then the remaining curled fingers of the same hand gives the magnetic direction due to the current. That means if the current is moving upwards, the magnetic field lines will be anti-clockwise. If the current is moving downwards, the magnetic field lines will be clockwise. ಅರ್ಥ ಆಯ್ತು ಅನ್ಕೋತೀನಿ. ಈಗ ನೆಕ್ಸ್ಟ್ ಹೋಗ್ತಾ ಇರೋದು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿ ಕರೆಂಟ್ ಥ್ರೂ ದಿ ಸರ್ಕ್ಯುಲರ್ ಲೂಪ್ಸ್ ಗೆ ಹೋಗ್ತಾ ಇದೀವಿ. ಈಗ ಸ್ಟ್ರೈಟ್ ಕಂಡಕ್ಟರ್ ಮುಗೀತು. ಈಗ ಆಲ್ರೆಡಿ ನಾನು ಹೇಳಿದೆ ಆ ಸ್ಟ್ರೈಟ್ ಕಂಡಕ್ಟರ್ ನೀವು ಒನ್ ಟೈಮ್ ಬೆಂಡ್ ಮಾಡಿದ್ರೆ ಏನಂತ ಕರಿತೀವಿ, ಲೂಪ್ ಅಂತ. ಇಲ್ಲೇನಾಗ್ತದೆ ಕರೆಂಟ್ ಹೇಗೆ ಅಂತಂದ್ರೆ ಇಲ್ಲೂ ಅಷ್ಟೇ ನಾವು ರೈಟ್ ಹ್ಯಾಂಡ್ ಥಂಬ್ ರೂಲ್ನೇ ಅಪ್ಲೈ ಮಾಡ್ತೀವಿ. ವೆನ್ ಅ ಕರೆಂಟ್ ಇಸ್ ಪಾಸಿಂಗ್ ಟುವರ್ಡ್ಸ್ ಅ ಸರ್ಕ್ಯುಲರ್ ಕಂಡಕ್ಟರ್ ಲೂಪ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರೊಡ್ಯೂಸ್ಡ್ ಇನ್ ದಿ ಫಾರ್ಮ್ ಆಫ್, ಇಲ್ಲೂ ಅಷ್ಟೇ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಬಟ್ ಇಲ್ಲಿ ಎರಡು ಕಡೆ ನಾವು ಅಬ್ಸರ್ವ್ ಮಾಡ್ತೀವಿ. ಓಕೆ, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಟುವರ್ಡ್ಸ್ ದ ಸೆಂಟರ್, ನಾವು ಸೆಂಟರ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಇಟ್ ಬಿಕಮ್ಸ್ ಲಾರ್ಜರ್ ಅಂಡ್ ಲಾರ್ಜರ್ ಆಗಿ ಒಂದು ಸ್ಟ್ರೈಟ್ ಲೈನ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ ಇಲ್ಲಿ ಲೂಪ್ ಅಲ್ಲಿ ಈ ಕ್ವೆಶನ್ ಕೇಳುವಂತ ಚಾನ್ಸಸ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ ಫಿಗರ್ನ. ಇಲ್ಲಿ ನೋಡಿ ಇಲ್ಲಿ ಏನಾಗ್ತಿದೆ, ಕರೆಂಟ್ ಲೂಪ್ ಅಂತ ಹೋದಾಗ ಹಿಯರ್ ಇಟ್ ಇಸ್ ಮೂವಿಂಗ್ ಅಪ್ವರ್ಡ್ಸ್ ಅನ್ಕೊಳ್ಳೋಣ. ಇಲ್ಲಿ ಏನಾಗ್ತಿದೆ, ಕರೆಂಟ್ ಅಪ್ವರ್ಡ್ಸ್ ಆದ್ರೆ ನಮ್ಮ ಪ್ರಕಾರ ಏನಾಗಬೇಕು, ಆಂಟಿ ಕ್ಲಾಕ್ ವೈಸ್. ಈ ಕಡೆಯಿಂದ ಇಲ್ಲಿಗೆ ಬಂತು, ವಾಪಸ್ ಇಲ್ಲಿಗೆ ಬರ್ತಿದೆ ನೋಡಿ, ಡೌನ್ವರ್ಡ್ಸ್. ಕರೆಂಟ್ ಇಸ್ ಮೂವಿಂಗ್ ಡೌನ್ವರ್ಡ್ಸ್. 2 times ವಿ ಆರ್ ಅಪ್ಲೈಯಿಂಗ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಇಲ್ಲೇನಾಗ್ತದೆ, ಇಲ್ಲಿ ಪಾಸ್ ಆಗ್ತಾ ಸರ್ಕ್ಯುಲರ್ ರಿಂಗ್ಸ್ ಈ ಸೆಂಟರ್ ಅಲ್ಲಿ ಬಂದಾಗ ಇಟ್ ಈಸ್ ಲೈಕ್ ಅ ಸ್ಟ್ರೈಟ್ ಲೈನ್ ಕೇಳುವಂತ ಚಾನ್ಸಸ್ ಇದೆ.
What happens in the loop? Current carrying conductor moves in the circular loop ಅಂತ ಕೇಳಿದಾಗ ಡೈರೆಕ್ಷನ್. If it comes to the center, larger and larger ಆಗ್ತಾ ಏನಾಗುತ್ತೆ, ಸೊ ಸೆಂಟ್ರಲ್ಲಿ ಬಂದಾಗ ಇಟ್ ಬಿಕಮ್ಸ್ ಅ ಸ್ಟ್ರೈಟ್ ಲೈನ್. ಇಟ್ ಬಿಕಮ್ಸ್ ಅ ಸ್ಟ್ರೈಟ್ ಲೈನ್ ಆಗುತ್ತೆ. ಓಕೆ, ಈ ಎರಡು ಕ್ವೆಶ್ಚನ್ ನೆನ್ಪಿಟ್ಕೊಳ್ಳಿ. ಕರೆಂಟ್ ಫ್ಲೋ ಸ್ಟ್ರೈಟ್ ಕಂಡಕ್ಟರ್ ಅಲ್ಲಿ ಏನಾಗುತ್ತೆ, ಸ್ಟ್ರೈಟ್ ಕಂಡಕ್ಟರ್ ಅಲ್ಲಿ ಸರ್ಕ್ಯುಲರ್ ರಿಂಗ್ಸ್ ಆಗುತ್ತೆ. ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಯಾವುದು? ರೈಟ್ ಹ್ಯಾಂಡ್ ಥಂಬ್ ರೂಲ್. ಥಂಬ್ ರೂಲ್ ಅಂದಾಗ ಏನ್ ಎಕ್ಸ್ಪ್ಲೇನ್ ಮಾಡುತ್ತೆ? ಥಂಬ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್, ರಿಮೈನಿಂಗ್ ಫಿಂಗರ್ಸ್ ಇಂಡಿಕೇಟ್ಸ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಅಲ್ಲೇನಾಗುತ್ತೆ ಅಂತಂದ್ರೆ, ಇಫ್ ದ ಕರೆಂಟ್ ಈಸ್ ಮೂವಿಂಗ್ ಅಪ್ವರ್ಡ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಆಂಟಿ ಕ್ಲಾಕ್ ವೈಸ್. ಇಫ್ ದ ಕರೆಂಟ್ ಈಸ್ ಮೂವಿಂಗ್ ಡೌನ್ವರ್ಡ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಕ್ಲಾಕ್ ವೈಸ್. ಬಟ್ ಲೂಪ್ ಅಂತ ನಾವು ಹೋದಾಗ ಲೂಪ್ ಅಲ್ಲಿ ವಿ ಕ್ಯಾನ್ ಅಬ್ಸರ್ವ್ 2 times, ರೈಟ್ ಹ್ಯಾಂಡ್ ಥಂಬ್ ರೂಲ್ 2 times. ಬಟ್ ಇವೆರಡು ಏನಾಗುತ್ತೆ, ಒಂದಕ್ಕೊಂದು ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಕರೆಂಟ್ ಆಗ್ತಾ ಅಟ್ ದ ಸೆಂಟರ್ ಇಟ್ ವಿಲ್ ಫಾರ್ಮ್ ಲೈಕ್ ಅ ಸ್ಟ್ರೈಟ್ ಲೈನ್. ಯಾವ್ದ್ರಲ್ಲಿ? ಲೂಪ್ ಅಲ್ಲಿ. ಓಕೆ, ಈಗ ನಾವು ವಿ ಆರ್ ಗೋಯಿಂಗ್ ಫಾರ್ ಥರ್ಡ್ ಟೈಪ್ ಆಫ್ ಕಂಡಕ್ಟರ್, ದಟ್ ಇಸ್ ಸೊಲೆನಾಯ್ಡ್. ನೋಡಿ, ಸ್ಟ್ರೈಟ್ ಕಂಡಕ್ಟರ್ ಆಯ್ತು. ಸ್ಟ್ರೈಟ್ ಕಂಡಕ್ಟರ್ ನ 1 time ಬೆಂಡ್ ಮಾಡಿದ್ರೆ ಲೂಪ್ ಆಯ್ತು. ಈಗ ಅದೇ ಲೂಪ್ಸ್ ನ ಮೆನಿ ಲೂಪ್ಸ್ ಆಗಿ ಕನ್ವರ್ಟ್ ಮಾಡಿದ್ರೆ ಸೊಲೆನಾಯ್ಡ್ ಆಯ್ತು. ಕೇಳ್ಬೋದು ವಾಟ್ ಇಸ್ ಸೊಲೆನಾಯ್ಡ್ ಅಂತ ಹೇಳಿ ಕೇಳಿದ್ರು. ಆಕ್ಚುಲಿ ಏನಂತ ಹೇಳ್ತೀವಿ? ಎ ಸೊಲೆನಾಯ್ಡ್ ಇಸ್ ಅ ಸರ್ಕ್ಯುಲರ್ ಕಾಯಿಲ್ ಆಫ್ ವೈರ್ ಇನ್ ದ ಶೇಪ್ ಆಫ್ ಸಿಲಿಂಡರ್. ಇಷ್ಟೇ. ಎ ಸೊಲೆನಾಯ್ಡ್ ಇಸ್ ಅ ಸರ್ಕ್ಯುಲರ್ ಕಾಯಿಲ್ ಆಫ್ ವೈರ್ ಇನ್ ದ ಶೇಪ್ ಆಫ್ ಸಿಲಿಂಡರ್. ಈ ತರ ಇರುತ್ತೆ. ಒಂದು ಹೀಗೆ ನಾವು ಲೂಪ್ ತರ ಬೆಂಡ್ ಮಾಡಿದ್ರೆ ದಿಸ್ ವಿ ಕಾಲ್ ಇಟ್ as a solenoid. ಓಕೆ, ಈ ಸೊಲೆನಾಯ್ಡ್ ಅಲ್ಲಿ ಹೇಗಾಗುತ್ತೆ? ಇವಾಗ ನಾನು ಇಲ್ಲಿ ಕರೆಂಟ್ ಪಾಸ್ ಮಾಡ್ತಾ ಇದ್ದೀನಿ. ನೋಡಿ, ಕರೆಂಟ್ ಪಾಸ್ ಆದ್ರೆ ದಿ ಫೀಲ್ಡ್ ಲೈನ್ಸ್ ಇನ್ಸೈಡ್ ದಿ ಸೊಲೆನಾಯ್ಡ್ ಆನ್ ದ ಫಾರ್ಮ್ ಆಫ್ ಪ್ಯಾರಲಲ್ ಸ್ಟ್ರೈಟ್ ಲೈನ್ ಆಗಿ ಇರುತ್ತೆ. ನೋಡಿ, ಇದೊಂದು ಬಾರ್ ಮ್ಯಾಗ್ನೆಟ್ ತರ. ನೋಡಿ, ಇದೊಂದು ಬಾರ್ ಮ್ಯಾಗ್ನೆಟ್ ತರನೇ. ನಾರ್ತ್ ಪೋಲ್ ಇಲ್ಲೂ ಅಷ್ಟೇ. ನೋಡಿ, ಸೊಲೆನಾಯ್ಡ್ ಒಂದು ನಾರ್ತ್ ಪೋಲ್ ಇರುತ್ತೆ, ಒಂದು ಸೌತ್ ಪೋಲ್. ಇಲ್ಲಿ ನಾವು ಕರೆಂಟ್ ಫ್ಲೋ ಮಾಡಿದ್ರೆ ಇಲ್ಲೂ ಅಷ್ಟೇ ನಿಮ್ಗೆ ಇದೇ ತರ, ನಿಮ್ಗೆ ಹೆಂಗ್ ಬಾರ್ ಮ್ಯಾಗ್ನೆಟ್ ಅಲ್ಲಿ ಬರ್ತಿತ್ತೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಅದೇ ತರ ಇಲ್ಲಿ ಬರುತ್ತೆ. ಓಕೆ, ಯಾವ ತರ ಇರುತ್ತೆ ಅಂತ ಕೇಳ್ಬೋದು. ಹೌ ವಿಲ್ ಬಿ ದ ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಪ್ಯಾರಲಲ್ ಸ್ಟ್ರೈಟ್ ಲೈನ್. ಜೊತೆಗೆ ದಿಸ್ ಇಂಡಿಕೇಟ್ಸ್, ಜೊತೆಗೆ ಇನ್ಸೈಡ್ ದಿ ಸೊಲೆನಾಯ್ಡ್ ನಾವೇನಾದ್ರೂ ಅಬ್ಸರ್ವ್ ಮಾಡೋದಾದ್ರೆ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಸೇಮ್ ಅಟ್ ಆಲ್ ದಿ ಪಾಯಿಂಟ್ಸ್. ನೋಡಿ, ಅದೇ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಸೈಡ್ ದಿ ಸೊಲೆನಾಯ್ಡ್ ನೋಡಿದ್ರೆ ದರ್ ಇನ್ ದ ಫಾರ್ಮ್ ಆಫ್ ಪ್ಯಾರಲಲ್ ಸ್ಟ್ರೈಟ್ ಲೈನ್. ಏನ್ ಇಂಡಿಕೇಟ್ ಮಾಡುತ್ತೆ? ವಾಟ್ ಡಸ್ ದಟ್ ಪ್ಯಾರಲಲ್ ಸ್ಟ್ರೈಟ್ ಲೈನ್ ಇಂಡಿಕೇಟ್? ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗ್ತಿದೆ ಇನ್ಸೈಡ್ ದಿ ಸೊಲೆನಾಯ್ಡ್ ಇಟ್ ಇಸ್ ಯೂನಿಫಾರ್ಮ್, ಸೇಮ್ ಅಟ್ ಆಲ್ ಪಾಯಿಂಟ್ ಅಂತ ಹೇಳಿ. ಓಕೆ, ಇದೊಂದನ್ನ ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲೊಂದು ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ. ವೀಕರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಟ್ರಾಂಗರ್ ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ. ಇಲ್ಲಿ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ, ಇಲ್ಲಿ ಎರಡು ಅಬ್ಸರ್ವ್ ಮಾಡಿ, ಎರಡು ಫಿಗರ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಇದು ವೈರ್ ಟರ್ನಿಂಗ್ಸ್, ನಾವು ಲೂಪ್ ಏನ್ ಮಾಡಿದೀವಿ ಕಮ್ಮಿ ಇದೆ, ಇಲ್ಲಿ ಲೂಪ್ ಏನಾಗಿದೆ ಜಾಸ್ತಿ ಇದೆ. ಹಾಗಾದ್ರೆ ಇಲ್ಲಿ ನೀವು ಏನಂತ ಡಿಸೈಡ್ ಮಾಡ್ಬೋದು ಅಂದ್ರೆ ದ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಪೆಂಡ್ಸ್ ಅಪಾನ್ ಹೌ ಮೆನಿ ಫ್ಯಾಕ್ಟರ್ಸ್. ಇಲ್ಲಿ 2 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟ್ರೆಂತ್ ಆಫ್ ಕರೆಂಟ್ ಆಗಿರ್ಬೋದು, ಅಂದ್ರೆ ನಾವು ಕರೆಂಟ್ ಎಷ್ಟು ಪಾಸ್ ಮಾಡ್ತೀವಿ ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಾವು ಅಬ್ಸರ್ವ್ ಮಾಡ್ಬೋದು. ಜೊತೆಗೆ ನಂಬರ್ ಆಫ್ ಟರ್ನಿಂಗ್ಸ್ ಕೂಡ, ನಾವು ಎಷ್ಟು ಲೂಪ್ಸ್ ಮಾಡಿರ್ತೀವಿ ನೋಡಿ, ಇಲ್ಲಿ ಕಮ್ಮಿ ಇದೆ. ಸೊ ಹಾಗಾಗಿ ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಾವು ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಅದೇ ಇಲ್ಲಿ ನೋಡಿ ಜಾಸ್ತಿ ಮ್ಯಾಗ್ನೆಟ್ ಟರ್ನಿಂಗ್ಸ್ ಇದೆ, ಹಾಗಾಗಿ ವಿ ಕ್ಯಾನ್ ಅಬ್ಸರ್ವ್ ಮೋರ್. ಸೊ ಹಾಗಾದ್ರೆ here what is the strength, what now name the factors on which the current carrying the solenoid depends ಅಂತ ಕೇಳಿದ್ರೆ, ಒಂದು ಸ್ಟ್ರೆಂತ್ ಆಫ್ ಕರೆಂಟ್ ಜೊತೆಗೆ ನಂಬರ್ ಆಫ್ ಟರ್ನಿಂಗ್ಸ್ ಆಫ್ ದಿ ಕಾಯಿಲ್, ಅಂತ ನೀವು ಬರಿಬಹುದು 2 points. ಓಕೆ, ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ ನೋಡಿ ನಂಬರ್ ಆಫ್ ಟರ್ನಿಂಗ್ಸ್ ಕಮ್ಮಿ, ಸೊ ಹಾಗಾದ್ರೆ ಇದನ್ನ ವೀಕರ್ ಮ್ಯಾಗ್ನೆಟ್ ಅಂತೀವಿ. ಇಫ್ ದ ನಂಬರ್ ಆಫ್ ಟರ್ನಿಂಗ್ ಇಸ್ ಮೋರ್, ಅದೇನಾಗುತ್ತೆ ಇಟ್ ವಿಲ್ ಕನ್ವರ್ಟ್ ಇಂಟು ಸ್ಟ್ರಾಂಗರ್. ಕ್ಲಿಯರ್ ಆಯ್ತಾ? ಪಾಯಿಂಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟ್. ಏನಿದೆ ಎಲೆಕ್ಟ್ರೋಮ್ಯಾಗ್ನೆಟ್ ಕೇಳ್ಬೋದು. ಡಿಫೈನ್ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕೇಳಿದ್ರೆ ಏನಂತ ಬರೀತೀರಾ? ಎ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ, ಎ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಅ ಸೊಲೆನಾಯ್ಡ್ ಕ್ಯಾನ್ ಬಿ ಯೂಸ್ ಟು ಮ್ಯಾಗ್ನೆಟೈಸ್ ಅ ಪೀಸ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಲೈಕ್ ಸಾಫ್ಟ್ ಐರನ್ ವೆನ್ ಪ್ಲೇಸ್ಡ್ ಇನ್ಸೈಡ್ ದಿ ಕಾಯಿಲ್. ಸಚ್ ಮ್ಯಾಗ್ನೆಟ್ ವಿ ಕಾಲ್ ಇಟ್ as ಎಲೆಕ್ಟ್ರೋಮ್ಯಾಗ್ನೆಟ್. ಅಂದ್ರೆ ಒಂದು ಸೊಲೆನಾಯ್ಡ್ ತಗೊಳ್ತೀವಿ, ಒಂದು ಸೊಲೆನಾಯ್ಡ್ ಒಳಗಡೆ ನಾವು ಒಂದು ಏನ್ ಮಾಡ್ತೀವಿ, ಗೋಯಿಂಗ್ ಟು ಕೀಪ್ ಇಟ್ as ಲೈಕ್ ಸಾಫ್ಟ್ ಐರನ್ ಮೆಟೀರಿಯಲ್ ಇಟ್ಟು ಒಂದು ಸ್ಟ್ರಾಂಗ್ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡ್ತೀವಿ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರ್ತಿರುತ್ತೆ. ಅದೇನ್ ಮಾಡುತ್ತೆ, ಆ ಸಾಫ್ಟ್ ಐರನ್ ನ ಒಂದು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡ್ಬಿಡುತ್ತೆ. ದಟ್ ಮ್ಯಾಗ್ನೆಟ್ ವಿ ಕಾಲ್ ಇಟ್ as ಎಲೆಕ್ಟ್ರೋಮ್ಯಾಗ್ನೆಟ್. ಅರ್ಥ ಮಾಡ್ಕೊಳ್ಳಿ ಡೆಫಿನೇಷನ್. ಎ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಸೈಡ್ ದಿ ಸೊಲೆನಾಯ್ಡ್. ಇಟ್ ಈಸ್ ಯೂಸ್ ಟು ಮ್ಯಾಗ್ನೆಟೈಸ್ ಅ ಪೀಸ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಲೈಕ್ ಅ ಸಾಫ್ಟ್ ಐರನ್. ಒಂದು ಸಾಫ್ಟ್ ಐರನ್ ನ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಆಗಿ ಕನ್ವರ್ಟ್ ಮಾಡಿಬಿಡ್ತೀವಿ ಒಂದು ಕರೆಂಟ್ ಪಾಸ್ ಮಾಡಿದ್ರೆ. ಆಸ್ ಯು ನೋ ದಟ್ ಇಫ್ ಯು ಪಾಸ್ ದಿ ಕರೆಂಟ್ ಟು ದಿ ಸೊಲೆನಾಯ್ಡ್, ದಟ್ ಸೊಲೆನಾಯ್ಡ್ ಬಿಹೇವ್ಸ್ ಲೈಕ್ ಅ ಮ್ಯಾಗ್ನೆಟ್. ಓಕೆ, ಆ ಮ್ಯಾಗ್ನೆಟ್ ಅಲ್ಲಿ ಒಂದು ಸಾಫ್ಟ್ ಐರನ್ ನ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಆಗಿ ಕನ್ವರ್ಟ್ ಮಾಡಿದಾಗ ದಟ್ ಮೆಟೀರಿಯಲ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ as ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರಿತೀವಿ. ಸೊ ಅರ್ಥ ಆಯ್ತು ಅನ್ಕೋತೀನಿ.
ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇನ್ಸೈಡ್ ದ ಸೊಲೆನಾಯ್ಡ್ ಕ್ಯಾನ್ ಬಿ ಮ್ಯಾಗ್ನೆಟೈಸ್. ನೋಡಿ ಅದನ್ನ ನಾವೇನ್ ಕನ್ವರ್ಟ್ ಮಾಡ್ತೀವಿ, ವಿ ಆರ್ ಕನ್ವರ್ಟಿಂಗ್ ಇನ್ ಟು ಅ ಮ್ಯಾಗ್ನೆಟ್. Which one? We are convert magnetic material like a soft iron when placed inside the coil. Such magnet we call it as an electromagnet. ಅರ್ಥ ಆಯ್ತು ಅನ್ಕೋತೀನಿ. ಈಗ ಇಲ್ಲಿ ನಾವು ಒಂದಷ್ಟು ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಂದ್ರೆ ಈ ಕರೆಂಟ್ಗೂ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ಕರೆಂಟ್ ಇದೆ, ಕರೆಂಟ್ ಮತ್ತೆ ನಾವಿಲ್ಲಿ ಕನ್ಸಿಡರ್ ಮಾಡುವಂತ ಮ್ಯಾಗ್ನೆಟ್, ಕರೆಂಟು ಮ್ಯಾಗ್ನೆಟ್ ಜೊತೆ ಇನ್ನೊಂದು ಎಕ್ಸ್ಟ್ರಾ ಒಂದಿದೆ, ವಿ ಕ್ಯಾನ್ ಅಬ್ಸರ್ವ್ ದಿ ಫೋರ್ಸ್. ಅಂದ್ರೆ ಕರೆಂಟ್ ನಾವು ಕನ್ಸಿಡರ್ ಮಾಡ್ತೀವಿ, ಇಲ್ಲಿವರೆಗೂ ನಾವು ಕರೆಂಟ್ ಮತ್ತೆ ಮ್ಯಾಗ್ನೆಟಿಕ್ ಮಾತ್ರ ಹೇಳ್ತಾ ಇದೀವಿ. ಕರೆಂಟ್ ಚೇಂಜ್ ಆದ್ರೆ ಮ್ಯಾಗ್ನೆಟ್ ಆಗುತ್ತೆ, ಮ್ಯಾಗ್ನೆಟ್ ಚೇಂಜ್ ಆದ್ರೆ ಕರೆಂಟ್ ಅನ್ನ ನಾವು ನೋಡ್ಬೋದು ಅಂತ ಹೇಳಿ. ಬಟ್ ಇವೆರಡರ ಜೊತೆಗೆ ಅಂದ್ರೆ ಕರೆಂಟು ಇದ್ದು ಕರೆಂಟ್ ಪಾಸ್ ಮಾಡ್ತಿದೀವಿ, ಜೊತೆಗೆ ಮ್ಯಾಗ್ನೆಟಿಕ್ ಎಫೆಕ್ಟು ಇದ್ದಾಗ ವಿ ಕ್ಯಾನ್ ಅಬ್ಸರ್ವ್ ದಿ ಮೋಷನ್ ಇನ್ ದಿ ಕಂಡಕ್ಟರ್. ಅರ್ಥ ಆಗ್ತಿದೆಯಾ? ಒಂದು ಫೋರ್ಸ್ ಅನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಈ ಮೂರಕ್ಕೂ ಒಂದು ರಿಲೇಶನ್ಶಿಪ್ ಹೇಳುವಂತ ರೂಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಏನ್ ಹೇಳುತ್ತೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತಂದ್ರೆ, ನೋಡಿ, ಇಟ್ ಸ್ಟೇಟ್ಸ್ ದಟ್ ಇಫ್ ಯು ಹೋಲ್ಡ್ ದಿ ಥಂಬ್ ಫಿಂಗರ್, ಫೋರ್ ಫಿಂಗರ್, ಮಿಡಲ್ ಫಿಂಗರ್ ಆಫ್ ಲೆಫ್ಟ್ ಹ್ಯಾಂಡ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ನೋಡಿ, ನಾನೊಂದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಥಂಬ್ ಫಿಂಗರ್, ಫೋರ್ ಫಿಂಗರ್, ಮಿಡಲ್ ಫಿಂಗರ್ ಕನ್ಸಿಡರ್ ಮಾಡ್ತೀನಿ. ಹೌ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇಲ್ಲಿ ಯಾವ್ಯಾವ ಫಿಂಗರ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ, ಫೋರ್ ಫಿಂಗರ್, ನೋಡಿ ದಿಸ್ ಫೋರ್ ಫಿಂಗರ್ ಇಂಡಿಕೇಟ್ಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಇಂಡಿಕೇಟ್ ಮಾಡುತ್ತೆ. ಜೊತೆಗೆ ಮಿಡಲ್ ಫಿಂಗರ್ ಇದೆಯಲ್ಲ, ಡೈರೆಕ್ಷನ್ ಆಫ್ ಕರೆಂಟ್ ನ ಇಂಡಿಕೇಟ್ ಮಾಡುತ್ತೆ. ದ ಥಂಬ್ ಫಿಂಗರ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಫೋರ್ಸ್ ಆಫ್ ಕಂಡಕ್ಟರ್. ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿ ನಾವು ತಗೊಳ್ಳೋಂಥದ್ದು 3, ಒಂದು ಮ್ಯಾಗ್ನೆಟಿಕ್ ಫೀಲ್ಡು, ಮತ್ತೆ ಕರೆಂಟು, ಜೊತೆಗೆ ಫೋರ್ಸು. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ಫೋರ್ ಫಿಂಗರ್ ಇಂಡಿಕೇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಕರೆಂಟ್ ಇರುತ್ತೆ ಯಾವುದು, ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ದಿ ಕರೆಂಟ್. ಆಗ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದು ಕರೆಂಟ್ ಇದ್ದು, ಕರೆಂಟ್ ಏನಾಗಿ ಕನ್ವರ್ಟ್ ಆಗ್ತಿದೆ, ಫೋರ್ಸ್ ಆಗಿ, ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಿದೆ. ದ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟಿಂಗ್ ಇನ್ ಟು ಮೆಕ್ಯಾನಿಕಲ್ ಎನರ್ಜಿ. ಅರ್ಥ ಆಗ್ತಿದೆ ಅನ್ಕೋತೀನಿ. ದಿಸ್ ಟೆಲ್ಸ್ ಅಬೌಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಅಗೇನ್ ಐ ಆಮ್ ರಿಪೀಟಿಂಗ್, Fleming's left hand rule, we are going to consider the thumb finger, forefinger, middle finger. Forefinger indicates magnetic field, middle finger indicates the current, thumb finger indicates the force. And how the three fingers are mutually perpendicular to each other. Andre here, current means electrical energy is converting into mechanical energy in presence of magnetic field. Ashte. Current to force agi convert ಆಗ್ತಿದೆ in between, ಅಂದ್ರೆ with the help of magnetic effect. ಸೊ ಇಲ್ಲಿ ಇದ್ರ ಪ್ರಕಾರ ವರ್ಕ್ ಆಗುವಂತ ಡಿವೈಸ್ ನಾವು ಕನ್ಸಿಡರ್ ಮಾಡೋದು ಎಲೆಕ್ಟ್ರಿಕ್ ಮೋಟಾರ್. ಸೊ ಮೋಟಾರ್ ಅಂದ್ರೆ ಗೊತ್ತಿದೆ ಅಲ್ಲ, ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟಿಂಗ್ ಇನ್ ಟು ಮೆಕ್ಯಾನಿಕಲ್ ಎನರ್ಜಿ. ಕೇಳ್ಬೋದು, ವಾಟ್ ಈಸ್ ಎಲೆಕ್ಟ್ರಿಕ್ ಮೋಟಾರ್? ಎ ಡಿವೈಸ್ ದಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿ ಏನ ಕನ್ವರ್ಟ್ ಆಗುತ್ತೆ, ಮೆಕ್ಯಾನಿಕಲ್ ಎನರ್ಜಿ. ವಾಟ್ ಇಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಇಟ್? ಏನ್ ಪ್ರಿನ್ಸಿಪಲ್, ವಾಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಮೋಟಾರ್ ಅಂತ ಕೇಳಿದ್ರೆ, ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ placed in a magnetic field experiences a force. ನೋಡಿ, ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ತಗೊಂಡಿದೀವಿ, ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಇದೆ, ಅಲ್ಲಿ ನಾವು ಒಂದು ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಮೀನ್ಸ್ ದರ್ ವಿ ಕ್ಯಾನ್ ಅಬ್ಸರ್ವ್ ದಿ ಫೋರ್ಸ್. ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಮೋಟಾರ್. ನೋಡಿ, ಮೋಟಾರ್ದು ಡೆಫಿನೇಷನ್ ಬೇರೆ. ಇಟ್ ಇಸ್ ಅ ಡಿವೈಸ್ ದಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. ಪ್ರಿನ್ಸಿಪಲ್ ಬೇರೆ. ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಓಕೆ, ಈಗ ಇದ್ರ ಫಿಗರ್ ನ ಕೇಳ್ತಾರೆ, ಮೋಟಾರ್ ಫಿಗರ್ ನ ಕೇಳಿದ್ರೆ ಇಟ್ ಇಸ್ ವೆರಿ ಸಿಂಪಲ್. ಹೇಗ್ ಬರೀತೀರಾ ಅಂದ್ರೆ, ನೋಡಿ, ಒಂದು ಮ್ಯಾಗ್ನೆಟ್ ಬರೀ, ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಒಂದು ಮ್ಯಾಗ್ನೆಟ್ ಬರೀರಿ, ಇಲ್ಲೊಂದು ಮ್ಯಾಗ್ನೆಟ್ ಬರೀ. ಓಕೆ, ಇಟ್ ಮಸ್ಟ್ ಬಿ ಲೈಕ್ ಸೇಮ್ ಸೈಜ್. ನನ್ಗೆ ಇಲ್ಲೊಂದು ಸ್ವಲ್ಪ ಹೀಗೆ ಬರೀತಿದ್ದೀನಿ. ಸೊ ಒಂದು ನಾರ್ತ್ ಪೋಲು, ಒಂದು ಸೌತ್ ಪೋಲ್ ನ ಬರೀ. ಇವೆರಡರ ಮಧ್ಯೆ ಒಂದು ಕಾಯಿಲ್ ತಗೊಳ್ಳಿ, ಒಂದು ರೆಕ್ಟಾಂಗ್ಯುಲರ್ ಕಾಯಿಲ್. ಓಕೆ, ಹೀಗೆ ಕೆಳಗಡೆ ಬರಲಿ. ಓಕೆ, ಇಲ್ಲಿ ಒಂದು ಆಕ್ಸಲ್ ನ ತಗೊಳ್ಬೇಕಾಗತ್ತೆ. ಆಕ್ಸಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಇದನ್ನ. ಸೊ ಈ ಆಕ್ಸಲ್ ಅಲ್ಲಿ ಒಂದು ಹಾಫ್ ರಿಂಗ್ಸ್ ನಾವು ತಗೊಳ್ಳೋದು. ನೋಡಿ, ಈ ತರ. ಓಕೆ, ಇದನ್ನ ಸ್ಪ್ಲಿಟ್ ರಿಂಗ್ಸ್ ಅಂತ ಕರಿತೀವಿ. ನೋಡಿ, ಈ ತರ ಬರೆದ್ರೆ ಆಯ್ತು. ದಿಸ್ ಓಕೆ, ಇಲ್ಲಿ ಏನಾಗ್ತಿದೆ, ಹಿಯರ್ ವಿ ಆರ್ ಕನ್ಸಿಡರಿಂಗ್ ದಿ ಬ್ರಷಸ್. ಒಂದು ಬ್ರಷಸ್ ಕನ್ಸಿಡರ್ ಮಾಡ್ತೀವಿ. ಒಂದು ಬ್ರಷ್ ಇಲ್ಲಿ ಕನೆಕ್ಟ್ ಆಗ್ಲಿ, ಒಂದು ಬ್ರಷ್ ಇಲ್ಲಿ ಕನೆಕ್ಟ್ ಆಗ್ಲಿ. ಇಲ್ಲಿಂದ ನಾವು ಕನ್ಸಿಡರ್ ಮಾಡಿದ್ರೆ ಒಂದು ಬ್ಯಾಟ್ರಿ ಬರ್ಬೇಕು. ನೋಡಿ, ಬ್ಯಾಟ್ರಿ ಅಂಡ್ ಸ್ವಿಚ್ ಬಂದ್ರೆ ಮುಗೀತು. ನೋಡಿ, ಸೊ ಹಿಯರ್ ಯು ಕನ್ಸಿಡರ್ ಇಟ್ ಆಸ್ ಪ್ಲಸ್ ಮೈನಸ್, consider it as A, B, C, D ಬರುತ್ತೆ. ಕರೆಂಟ್ ಇಸ್ ಫ್ಲೋಯಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಹಾಗಾದ್ರೆ ಇಲ್ಲಿಂದ ಹೋಗಿ ಹೀಗೆ ವಾಪಸ್ ಬರುತ್ತೆ. ಇಷ್ಟು ಬರೆದ್ರೆ ಆಯ್ತು. ನೋಡಿ, ಇಲ್ಲಿ ಯೂಸ್ ಮಾಡುವಂಥದ್ದು ನೋಡಿ, ಪಿ ಕ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಪಿ ಕ್ಯೂ ಅನ್ನೋದು ಒಂದು ರಿಂಗ್ಸ್, ಸ್ಪ್ಲಿಟ್ ರಿಂಗ್ಸ್ ಅಂತೀವಿ, ಅಂದ್ರೆ ಹಾಫ್ ರಿಂಗ್ಸ್. ಓಕೆ, ಎಕ್ಸ್ ವೈ ಅಂತ ಕನ್ಸಿಡರ್ ಮಾಡ್ತೀವಿ, ಅದು ಬ್ರಷಸ್ ಆಗುತ್ತೆ. ಓಕೆ, ಎಕ್ಸ್ ವೈ ಇಸ್
ಬ್ರಷಸ್. ಈ ತರ ನೀವು ಫಿಗರ್ ನ ಬರಿಬೇಕಾಗತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಫಿಗರ್ ಕೇಳ್ತಾನೆ ಇರ್ತಾರೆ, ಇಲ್ಲ ಮೋಟಾರ್ ಇಲ್ಲ ಜನರೇಟರ್ ಕೇಳ್ತಾನೆ ಇರ್ತಾರೆ. ಓಕೆ, ಬಟ್ ಇಲ್ಲಿ ಹೇಗ್ ಬರಿತೀರಾ ಅಂದ್ರೆ ನೋಡಿ, ರಿಂಗ್ಸ್ ಅನ್ನ ನಾನು ಇಲ್ಲಿ ಅಬ್ಸರ್ವ್, ಇಲ್ಲಿ ಸ್ವಲ್ಪ ಬಿಗರ್ ಇನ್ ಸೈಜ್ ಬರಿತೀನಿ ನೋಡಿ. ಈ ತರ ಬರಿಬೇಕಂದ್ರೆ ಹಾಫ್ ಕೆಳಗಡೆ ಹೋಗಿರ್ಬೇಕು. ಈ ತರ ರಿಂಗ್ಸ್ ನೋಡಿ, ಈ ತರ ಇರ್ಬೇಕು. ಈ ತರ ರಿಂಗ್ಸ್ ಇರಬೇಕು. ಇಲ್ಲಿ ತರ ಕಾರ್ಬನ್ ಬ್ರಷಸ್ ನ ಹೀಗೆ ಎಲ್ಲರೂ ಮಿಸ್ಟೇಕ್ ಮಾಡೋದೇ ಇಲ್ಲಿ ಈ ತರ ಬರಿಬೇಕು. ದಿ ಡಯಾಗ್ರಾಮ್ ಆಫ್ ಮೋಟಾರ್, ಎಲೆಕ್ಟ್ರಿಕ್ ಮೋಟಾರ್. ಈಗ ಇದರಲ್ಲಿ ಎಲೆಕ್ಟ್ರಿಕ್ ಮೋಟಾರ್ ಅಲ್ಲಿ ಕಮರ್ಷಿಯಲ್ ಮೋಟಾರ್ ಅಂತ ಬರುತ್ತೆ. ಕಮರ್ಷಿಯಲ್ ಮೋಟಾರ್ ಕೇಳ್ಬೋದು. ವಾಟ್ ಆರ್ ದಿ ಡಿಫರೆನ್ಸ್, ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಕಮರ್ಷಿಯಲ್ ಮೋಟಾರ್ ಆನ್ ದಿ ಫ್ಯಾಕ್ಟರ್ಸ್ ಅಂತ ಕೇಳಿದಾಗ, ಡಿಫರೆನ್ಸ್ ಫ್ರಮ್ ದಿ ರೆಗ್ಯುಲರ್ ಮೋಟಾರ್ ಅಂಡ್ ಕಮರ್ಷಿಯಲ್ ಮೋಟಾರ್ ಅಂತ ಕೇಳಿದ್ರೆ 3 ಪಾಯಿಂಟ್ಸ್ ನ ಬರಿಬೇಕಾಗುತ್ತೆ. An electromagnet is used in the place of permanent magnet. ಅಂದ್ರೆ ಒಂದು ಪರ್ಮನೆಂಟ್ ಮ್ಯಾಗ್ನೆಟ್ ಬದಲು ಒಂದು ಎಲೆಕ್ಟ್ರೋಮ್ಯಾಗ್ನೆಟ್ ನ ಯೂಸ್ ಮಾಡೋದು. ಓಕೆ, ಸೆಕೆಂಡ್ ಒನ್, ಲಾರ್ಜ್ ನಂಬರ್ ಆಫ್ ಟರ್ನಿಂಗ್ಸ್. ಅಂದ್ರೆ ಆಗ್ಲೇ ಹೇಳಿದೆ ನಾನು, ನಂಬರ್ ಆಫ್ ಟರ್ನಿಂಗ್ಸ್ ಜಾಸ್ತಿ ಮಾಡಿದ್ರೆ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್ ಜಾಸ್ತಿ ಅಂತ ಹೇಳಿ. ಸೊ ಅದೊಂದು ಕಂಡೀಷನ್ ಆದ್ರೆ, ಇನ್ನೊಂದು ಸಾಫ್ಟ್ ಐರನ್ ಕೋರ್ ನ ಯೂಸ್ ಮಾಡೋದು ಮೆಟೀರಿಯಲ್. ಸೊ ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಆಫ್ ಕಮರ್ಷಿಯಲ್ ಮೋಟಾರ್ಸ್ ಅಥವಾ ಡಿಫರೆಂಟ್ ಫ್ರಮ್ ಕಮರ್ಷಿಯಲ್ ಮೋಟಾರ್ಸ್ ಅಂತ ಕೇಳಿದಾಗ 3 ಪಾಯಿಂಟ್ಸ್ ನ ಬರಿಬೇಕಾಗುತ್ತೆ. ವಿಚ್ ಆರ್ ದ 3 ಪಾಯಿಂಟ್ಸ್? ನಂಬರ್ 1, an electromagnet is used in the place of permanent. ಅಂದ್ರೆ ಪರ್ಮನೆಂಟ್ ಮ್ಯಾಗ್ನೆಟ್ ಬದಲು ವಿ ಆರ್ ಯೂಸಿಂಗ್ ದಿ ಎಲೆಕ್ಟ್ರೋಮ್ಯಾಗ್ನೆಟ್, ಬಿಕಾಸ್ ಅದನ್ನೇನ್ ಮಾಡಿದ್ವಿ, ವಿ ಆರ್ ಕನ್ವರ್ಟಿಂಗ್ ಇನ್ ಟು ಮ್ಯಾಗ್ನೆಟೈಸ್ ಅಲ್ವಾ. ಮ್ಯಾಗ್ನೆಟೈಸ್ ಮಾಡಿ ಒಂದು ಸಾಫ್ಟ್ ಐರನ್ ನ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಆಗಿ ಕನ್ವರ್ಟ್ ಮಾಡಿದ್ವಿ. ದಟ್ ವಿ ಕಾಲ್ಡ್ as an electromagnet. An electromagnet is used in the place of permanent magnet. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಲಾರ್ಜ್ ನಂಬರ್ ಆಫ್ ಟರ್ನಿಂಗ್ಸ್ ನ ಜಾಸ್ತಿ ಮಾಡ್ತೀವಿ, ಜೊತೆಗೆ ಸಾಫ್ಟ್ ಐರನ್ ಕೋರ್ ಇಸ್ ಯೂಸ್ಡ್. ಇದಿಷ್ಟು ಏನು ಮೇನ್ ಪ್ರಾಪರ್ಟೀಸ್ ಆರ್ ಮೇನ್ ಫ್ಯಾಕ್ಟರ್ಸ್ ಆಫ್ ಏನೆಲ್ಲ ಯೂಸ್ ಮಾಡ್ತಾರೆ ಇನ್ ಕಮರ್ಷಿಯಲ್ ಮೋಟಾರ್ಸ್ ಅಲ್ಲಿ ಅಂತ. ನೆಕ್ಸ್ಟ್, ಕಮಿಂಗ್ ಟು ಅನದರ್ ಡಿವೈಸ್, ಎಲೆಕ್ಟ್ರಿಕ್ ಜನರೇಟರ್. ನೋಡಿ, ಇಷ್ಟೊತ್ತು ನಾವೇನಾಯ್ತು, ಒಂದು ಎಲೆಕ್ಟ್ರಿಕಲ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿಯ ಕನ್ವರ್ಟ್ ಮಾಡಿದ್ವಿ, ಮೀನ್ಸ್ ಯೂಸಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ದ ಸೇಮ್ ಥಿಂಗ್, ಎ ಡಿವೈಸ್ ದಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಮೆಕ್ಯಾನಿಕಲ್ ನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಓಕೆ, ಈ ಕನ್ವರ್ಟ್ ಮಾಡೋದು ವಾಟ್ ಇಸ್ ಅ ಪ್ರಿನ್ಸಿಪಲ್ ಅಂತ ಬಂದಾಗ, ಇಟ್ ಈಸ್ ಬೇಸ್ಡ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ನೋಡಿ, ಅದ್ರ ಬಗ್ಗೆ ನಾನು ಇನ್ನು ಮುಂದಕ್ಕೆ ಹೇಳ್ತೀನಿ ವಾಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ವರ್ಕ್ ಮಾಡುವಂಥದ್ದು ಯಾವುದು? ಜನರೇಟರ್. ಸೊ ಜನರೇಟರ್ ಫಿಗರ್ ಹೇಗೆ ಬರಿತೀರಾ ಅನ್ನೋದು ನೋಡೋದಾದ್ರೆ, ಇಲ್ಲೂ ಅಷ್ಟೇ ನೋಡಿ, ಸೇಮ್ ಬರಿಬೇಕಾಗತ್ತೆ. ಇದರ ಮ್ಯಾಗ್ನೆಟ್ ಬರೀರಿ. ಓಕೆ, ಸೊ ಮ್ಯಾಗ್ನೆಟ್ ಬರೆದು ಕನ್ಸಿಡರ್ಡ್ ಆಸ್ ಒನ್ ನಾರ್ತ್ ಪೋಲ್, ಅನಂತರ ಸೌತ್ ಪೋಲ್. ಎಸ್, ಒಂದು ಅಮೇಚರ್ ಬರೀರಿ. ಅಮೇಚರ್, ಇಟ್ ಇಸ್ ಇನ್ ಅ ರೆಕ್ಟ್ಯಾಂಗ್ಯುಲರ್ ಕಾಯಿಲ್. ಸೊ ಅಲ್ಲಿಂದ ಹೀಗೆ ಬರಲಿ. ಓಕೆ, ಸೊ ಹಿಯರ್ ವಿ ಆರ್ ಕನ್ಸಿಡರಿಂಗ್ ದಿ ಆಕ್ಸಲ್ ನಾವೇನು ಕನ್ಸಿಡರ್ ಮಾಡಿದೀವಿ, ಇದ್ರ ಮೇಲೆ ಬರಬೇಕಾಗಿರೋದು ಕಂಪ್ಲೀಟ್ ರಿಂಗ್ಸ್ ನ ತಗೊಳ್ಬೇಕಾಗತ್ತೆ. ನೋಡಿ, ಈ ತರ ಕಂಪ್ಲೀಟ್ ರಿಂಗ್ಸ್ ಬರ್ಬೇಕು. ಇದ್ರ ಮೇಲೆ ಹಾಫ್ ರಿಂಗ್ಸ್ ಅಲ್ಲ, ಕಂಪ್ಲೀಟ್ ರಿಂಗ್ಸ್. ನೋಡಿ, ಇಲ್ಲೊಂದು ಬ್ರಷ್ ಇರಬೇಕು, ಇಲ್ಲೊಂದು ಬ್ರಷ್ ಇರಬೇಕು, ಇಲ್ಲಿಂದ ಬಂದಿದ್ದು ಇಲ್ಲಿ ಕನೆಕ್ಟ್ ಮಾಡಿ. ಓಕೆ, ಸೊ ಫ್ರಮ್ ಹಿಯರ್ ಯು ಕನೆಕ್ಟ್ ಟು ಹಿಯರ್. ಸೊ ಫ್ರಮ್ ದಿಸ್ ಬ್ರಷ್ ಇಲ್ಲಿಂದ ಇಲ್ಲಿಗೆ ಬಂದು, ಫ್ರಮ್ ದಿಸ್ ಬ್ರಷ್ ಫ್ರಮ್ ಹಿಯರ್. ಸೊ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಗ್ಯಾಲ್ವನೋಮೀಟರ್. ಒಂದು ಗ್ಯಾಲ್ವನೋಮೀಟರ್ ಕನೆಕ್ಟ್ ಆಗ್ಬೇಕು ಅಷ್ಟು, ಗ್ಯಾಲ್ವನೋಮೀಟರ್. ಓಕೆ, ಸೊ ದಿಸ್ ಇಸ್ ಪಿ ಕ್ಯೂ ಅನ್ನೋದು, ಎಕ್ಸ್ ವೈ ಅನ್ನೋದು ಬ್ರಷಸ್ ಆಯ್ತು. ಸೊ ದಿಸ್ ಇಸ್ ಎ ಬಿ ಸಿ ಡಿ. ಓಕೆ, ಟೆಕ್ಸ್ಟ್ ಬುಕ್ ಅಲ್ಲಿದೆ, ಒಂದೆರಡು ಸರಿ ಪ್ರಾಕ್ಟೀಸ್ ಮಾಡಿ. ಮೋಟಾರ್ ಅಥವಾ ಜನರೇಟರ್ ಖಂಡಿತ ಕೇಳ್ತಾರೆ. ಓಕೆ, ಈಗ ನಾನು ಈಗ ತಾನೇ ಹೇಳಿದೆ ವಾಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ಜನರೇಟರ್ ಅಂತ ಕೇಳಿದಾಗ, ಇಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಏನಿದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ, ಈಗ ತಾನೇ ನಿಮಗೆ ಗೊತ್ತಾಯ್ತು, ಮೋಟಾರ್ ಅಲ್ಲಿ ನಾವು ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಆಗಿ ಕನ್ವರ್ಟ್ ಮಾಡಿದ್ವಿ ಇನ್ ದ ಹೆಲ್ಪ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ವಿ ಆರ್ ಕನ್ವರ್ಟಿಂಗ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್, ಅಂದ್ರೆ ಕರೆಂಟ್ ನ ಇಂಡ್ಯೂಸ್ ಮಾಡ್ತಾ ಇದೀವಿ ಯೂಸಿಂಗ್ ದ ಹೆಲ್ಪ್ ಆಫ್ ಮ್ಯಾಗ್ನೆಟ್. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡ್ತಾ ಇರ್ಬೋದು, ದ ಮ್ಯಾಗ್ನೆಟ್, ಇಲ್ಲಿ ಮೋಷನ್ ಆಫ್ ಮ್ಯಾಗ್ನೆಟ್, ಇಲ್ಲಿ ನೋಡಿ ಮ್ಯಾಗ್ನೆಟ್ ನ ಮೂವ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಕಾಯಿಲ್ ಆರ್ ಚೇಂಜ್ ಇನ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡ್ಯೂಸಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ ದ ಕಾಯಿಲ್, produces induced current, and this we call it as electromagnetic induction. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಚೇಂಜ್ ಮಾಡಿ ಕರೆಂಟ್ ನ ಪ್ರೊಡ್ಯೂಸ್ ಮಾಡೋದು. ಅಂದ್ರೆ ಮೋಷನ್ ಅಲ್ಲೇನಾಗ್ತಿದೆ, ಮೆಕ್ಯಾನಿಕಲ್ ಎನರ್ಜಿ ಆಫ್ ದಿ ಮ್ಯಾಗ್ನೆಟ್ ಕನ್ವರ್ಟ್ಸ್ ಇನ್ ಟು ದಿ ಎಲೆಕ್ಟ್ರಿಕಲ್ ಎನರ್ಜಿ, ಅಂದ್ರೆ ಪ್ರೊಡಕ್ಷನ್ ಆಫ್ ದಿ ಕರೆಂಟ್. ಸೊ ಈ ಕಾನ್ಸೆಪ್ಟ್ ನ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ದಟ್ ಮೀನ್ಸ್ ದಿ ಮೋಷನ್ ಆಫ್ ದಿ ಮ್ಯಾಗ್ನೆಟ್ ವಿತ್ ರೆಸ್ಪೆಕ್ಟ್ ಟು ದ ಕಾಯಿಲ್ ಅಂತ ಬರೀರಿ. ಆರ್ change in the magnetic field induces the potential difference in the coil. ಅಂದ್ರೆ ನಾವು ಡಿಫ್ಲೆಕ್ಷನ್ ನೋಡಬಹುದು, ಗ್ಯಾಲ್ವನೋಮೀಟರ್ ಅಲ್ಲಿ ಡಿಫ್ಲೆಕ್ಷನ್. ಓಕೆ, ಅಥವಾ ಇಂಡ್ಯೂಸ್ಡ್ ಕರೆಂಟ್, ಇದನ್ನ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ದಿಸ್ ಇಸ್ ಅ ಪ್ರಿನ್ಸಿಪಲ್ ಆಫ್ ಜನರೇಟರ್. ಕೇಳ್ಬೋದು, ವಾಟ್ ಇಸ್ ಅ ಪ್ರಿನ್ಸಿಪಲ್ ಆಫ್ ಜನರೇಟರ್, ಆನ್ ವಾಟ್ ಬೇಸಿಸ್ ಡಿಪೆಂಡ್ಸ್ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಇಲ್ಲಿ ಎರಡು ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು, ಮೋಷನ್ ಆಫ್ ಮ್ಯಾಗ್ನೆಟ್ ವಿತ್ ರೆಸ್ಪೆಕ್ಟ್ ಟು ದ ಕಾಯಿಲ್ ಇಂಡ್ಯೂಸ್ಡ್ ಕರೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್.
ನೋಡಿ ಈ ಫಿಗರ್ ನೋಡಿರ್ಬೋದು, ಈ ಫಿಗರ್ನ ಕೊಟ್ಟು ಎಷ್ಟೋ ಸರಿ ಒಂದಷ್ಟು ಕ್ವೆಶನ್ಸ್ ನ ಕೇಳಿದ್ದಾರೆ ಎಷ್ಟೋ ಪೇಪರ್ ಅಲ್ಲಿ. ವಾಟ್ ಡಸ್ ಇಟ್ ಇಂಡಿಕೇಟ್ಸ್ ಅಂದ್ರೆ, ಇಫ್ ದ ಮ್ಯಾಗ್ನೆಟ್ ಇಸ್ ಮೂವ್ ಟುವರ್ಡ್ಸ್ ಆರ್ ಅವೇ ಫ್ರಮ್ ದ ಕಾಯಿಲ್. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮ್ಯಾಗ್ನೆಟ್ ನ ನಾವು ಚೇಂಜ್ ಮಾಡ್ತಿದ್ರೆ ಮೋಷನ್ ಆಫ್ ದಿ ಮ್ಯಾಗ್ನೆಟ್, ಇಲ್ಲಿ ಗ್ಯಾಲ್ವನೋಮೀಟರ್ ಅಲ್ಲಿ ನಾವು ಡಿಫ್ಲೆಕ್ಷನ್ ನೋಡ್ತಾ ಇದೀವಿ. ಓಕೆ, ಇಟ್ ಈಸ್ ಆಲ್ಸೋ ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್. ಸೊ ಇಲ್ಲಿ ಏನಂತ ಬರೀತೀರಾ, ವಿತ್ ರೆಸ್ಪೆಕ್ಟ್ ಟು ಈ ಫಿಗರ್ ಕೊಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ರೆ, ಇಫ್ ಅ ಮ್ಯಾಗ್ನೆಟ್ ಇಸ್ ಮೂವ್ ಟುವರ್ಡ್ಸ್ ಆರ್ ಅವೇ ಫ್ರಮ್ ದ ಕಾಯಿಲ್ ಆಫ್ ಅ ವೈರ್ connected to a galvanometer, the galvanometer needle shows deflection. This shows that current is induced in the coil due to the motion of magnet. ಇಷ್ಟನ್ನು ಬರೆದ್ರೆ ಸಾಕು. ನೋಡಿ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಅಷ್ಟೇನೆ. ಜೊತೆಗೆ ನೋಡಿ ಇಲ್ಲಿ ಕಾಯಿಲ್ ನೋಡಿ ಈ ಕಡೆ ಇನ್ಸೈಡ್ ದಿ ಕಾಯಿಲ್, ನೋಡಿ ಇನ್ಸೈಡ್ ದಿ ಕಾಯಿಲ್ ಹೋದಾಗ ಡಿಫ್ಲೆಕ್ಷನ್ ಟುವರ್ಡ್ಸ್ ವಿಲ್ ಬಿ ರೈಟ್ ಸೈಡ್ ಇರುತ್ತೆ. ಓಕೆ, ಅದೇ ವಾಪಸ್ ಔಟ್ ಸೈಡ್ ಬರ್ತಿದೆ ಅಂತಂದ್ರೆ ಡಿಫ್ಲೆಕ್ಷನ್ ವಿಲ್ ಬಿ ದಿ ಲೆಫ್ಟ್ ಸೈಡ್ ಇರುತ್ತೆ. ಅದೇ ನಾವೇನು ಮೋಷನ್ ಮಾಡದೆ ಹೀಗೆ ಜಸ್ಟ್ ಇನ್ಸೈಡ್ ಇಟ್ಬಿಟ್ಟಿತ್ತು ಅಂತಂದ್ರೆ ದೇರ್ ಇಸ್ ನೋ ಡಿಫ್ಲೆಕ್ಷನ್ ಇನ್ ದಿ ಕಾಯಿಲ್. ಇದನ್ನ ಬೇಕಾದ್ರೆ ಇನ್ನೊಂದೊಂದು ಪಾಯಿಂಟ್ ನ ನೀವು ಸೇರಿಸಬಹುದು. ಏನಂತ ಬರೀತೀರಾ, ಇಫ್ ದ ಮ್ಯಾಗ್ನೆಟ್ ಇಸ್ ಮೂವ್ ಟುವರ್ಡ್ಸ್ ಆರ್ ಅವೇ ಫ್ರಮ್ ದ ಕಾಯಿಲ್ ಆಫ್ ವೈರ್ ಕನೆಕ್ಟೆಡ್ ಟು ದ ಗ್ಯಾಲ್ವನೋಮೀಟರ್, ದಿ ಗ್ಯಾಲ್ವನೋಮೀಟರ್ ನೀಡಲ್ ಶೋಸ್ ದಿ ಡಿಫ್ಲೆಕ್ಷನ್. ಏನಂತ ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ದಿಸ್ ಶೋಸ್ ದಟ್ ಕರೆಂಟ್ ಇಸ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್ ಡ್ಯೂ ಟು ಮೋಷನ್ ಆಫ್ ದಿ ಮ್ಯಾಗ್ನೆಟ್. ಅರ್ಥ ಆಯ್ತು ಅನ್ಕೋತೀನಿ. ಇಷ್ಟನ್ನ ಬರ್ದು, ಇಫ್ ದ ಮ್ಯಾಗ್ನೆಟ್ ಬಾರ್ ಮ್ಯಾಗ್ನೆಟ್ ಇಸ್ ಮೂವಿಂಗ್ ಇನ್ಸೈಡ್ ದಿ ಕಾಯಿಲ್ ವಿ ಕ್ಯಾನ್ ಅಬ್ಸರ್ವ್ ದಿ ಡಿಫ್ಲೆಕ್ಷನ್ ಟುವರ್ಡ್ಸ್ ರೈಟ್ ಸೈಡ್. ಇಫ್ ದ ಮ್ಯಾಗ್ನೆಟ್ ಇಸ್ ಮೂವಿಂಗ್ ಔಟ್ ಸೈಡ್ ಅಂದ್ರೆ ಇಫ್ ಯು ಆರ್ ಬ್ರಿಂಗಿಂಗ್ ಔಟ್ ಸೈಡ್ ದಿ ಕಾಯಿಲ್ ವಿ ಕ್ಯಾನ್ ಅಬ್ಸರ್ವ್ ಇಟ್ ವಿಲ್ ಗೋ ಬ್ಯಾಕ್ ಟು ಇಟ್ಸ್ ಸೇಮ್ ಪೊಸಿಷನ್. ನೋಡಿ ಹಿಂಗ್ ಡಿಫ್ಲೆಕ್ಟ್ ಆಗಿದ್ದು ಏನಾಗುತ್ತೆ, ಇಟ್ ಗೋಸ್ ಟು ಇಟ್ಸ್ ಪೊಸಿಷನ್, ಚೇಂಜಸ್ ದಿ ಡೈರೆಕ್ಷನ್. ಅದೇ ನೀವು ಬಾರ್ ಮ್ಯಾಗ್ನೆಟ್ ನ ನೀವು ಜಸ್ಟ್ ಕಾಯಿಲ್ ಒಳಗಡೆ ಇಟ್ಬಿಟ್ರೆ, ಇಫ್ ಯು ಆರ್ ನಾಟ್ ಡೂಯಿಂಗ್ ಎನಿ ಮೋಷನ್ ವಿ ಕ್ಯಾನ್ ನಾಟ್ ಅಬ್ಸರ್ವ್ ಎನಿ ಡಿಫ್ಲೆಕ್ಷನ್. ಕ್ಲಿಯರ್ ಆಯ್ತು ಅನ್ಕೋತೀನಿ ಈ ಕಾನ್ಸೆಪ್ಟ್. ಈಗ ನೆಕ್ಸ್ಟ್ ನೋಡಿ, ಈ ತರ ಅಂದ್ರೆ ಒಂದಕ್ಕೊಂದು ಕಾಯಿಲ್, ಇದನ್ನು ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಈ ಎಕ್ಸ್ಪೆರಿಮೆಂಟ್ ಕೂಡ. ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿ ಪ್ರೊಡ್ಯೂಸ್ಡ್ ಇಂಡ್ಯೂಸ್ಡ್ ಕರೆಂಟ್. ಇಲ್ಲಿ ಏನ್ ಮಾಡ್ತೀವಿ, ವಿ ಆರ್ ಟೇಕಿಂಗ್ ಟೂ ಕಾಯಿಲ್ಸ್ ಆಫ್ ವೈರ್ wound around the cylindrical paper roll, connect one coil to the battery and other coil to the galvanometer. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಎರಡು ಕಾಯಿಲ್ ನ ತಗೊಂಡಿದೀವಿ, ಒಂದು ಪ್ರೈಮರಿ ಕಾಯಿಲ್, ಇನ್ನೊಂದನ್ನ ಸೆಕೆಂಡರಿ ಕಾಯಿಲ್ ಅಂತ ಕರಿತೀವಿ. ಈ ಪ್ರೈಮರಿ ಕಾಯಿಲ್ಗೆ ನಾವೇನ್ ಮಾಡಿದೀವಿ, ನಂಬರ್ ಆಫ್ ಟರ್ನಿಂಗ್ಸ್ ಜಾಸ್ತಿ ಇದೆ, ಸೆಕೆಂಡರಿ ಕಾಯಿಲ್ಗೆ ನಂಬರ್ ಆಫ್ ಟರ್ನಿಂಗ್ಸ್ ಕಮ್ಮಿ ಇದೆ. ಓಕೆ, ಇಲ್ಲಿ ಏನ್ ಮಾಡ್ತಿದೀವಿ, ಸೆಕೆಂಡ್ ಕಾಯಿಲ್ ನ ಗ್ಯಾಲ್ವನೋಮೀಟರ್ ಕನೆಕ್ಟ್ ಮಾಡಿದೀವಿ, ಫಸ್ಟ್ ಕಾಯಿಲ್ ನ ಬ್ಯಾಟ್ರಿ ಕನೆಕ್ಟ್ ಮಾಡಿದೀವಿ. ಓಕೆ, ಈಗ ಫಸ್ಟ್ ಏನ್ ಮಾಡ್ತೀವಿ, ವಿ ಆರ್ ಪಾಸಿಂಗ್ ದಿ ಕರೆಂಟ್ ಟು ದಿ ಫಸ್ಟ್ ಕಾಯಿಲ್. ಈಗ ನಿಮಗೆ ಗೊತ್ತಿದೆ ಕರೆಂಟ್ ನ ಪಾಸ್ ಮಾಡ್ತಾ ಇದೀವಿ ಕಾಯಿಲ್ಗೆ, ಅಂದ್ರೆ ಏನ್ ಅರ್ಥ ಆಯ್ತು, ಇಲ್ಲಿ ಕರೆಂಟ್ ಏನಾಗಿ ಚೇಂಜ್ ಆಗುತ್ತೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಗಿ ಚೇಂಜ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಎಲ್ಲಿ ಕನೆಕ್ಟ್ ಆಗುತ್ತೆ, ಇಟ್ ವಿಲ್ ಕನೆಕ್ಟ್ ಟು ದ ಕಾಯಿಲ್. ಇಲ್ಲಿ ಏನಾಗುತ್ತೆ, ಡ್ಯೂ ಟು ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಏನಾಯ್ತು, ಗ್ಯಾಲ್ವನೋಮೀಟರ್ ಅಲ್ಲಿ ಡಿಫ್ಲೆಕ್ಷನ್ ನೋಡ್ತೀವಿ. ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಾವು ಸೆಕೆಂಡ್ ಕಾಯಿಲ್ ಅಲ್ಲಿ ನಾವು ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಟು ದಿ ಸೆಕೆಂಡ್ ಕಾಯಿಲ್, ಓನ್ಲಿ ವಿ ಆರ್ ಪಾಸಿಂಗ್ ಕರೆಂಟ್ ಟು ದಿ ಫಸ್ಟ್ ಕಾಯಿಲ್. ಬಟ್ ದಿಸ್ ಇಲ್ಲಿ ಏನಾಗ್ತದೆ, ಡ್ಯೂ ಟು ದಿ ಕರೆಂಟ್ ಪಾಸಿಂಗ್ ಟು ದಿ ಫಸ್ಟ್ ಕಾಯಿಲ್ ಇಲ್ಲಿ ಸಲನಾಯ್ಡ್ ತರ ಆಕ್ಟ್ ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡ್ಯೂಸ್ ಆಗುತ್ತೆ. ಇಲ್ಲಿ ಏನಾಗ್ತದೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಸೆಕೆಂಡ್ ಕಾಯಿಲ್ಗೆ ಇಂಡ್ಯೂಸ್ ಆಗಿ ಕರೆಂಟ್ ಡಿಫ್ಲೆಕ್ಷನ್ ಅಂದ್ರೆ ಒಂದಕ್ಕೊಂದು ಕನ್ವರ್ಟ್ ಆಗ್ತಾ ಇದೆ. ಇಲ್ಲೂ ಕೂಡ ಅಬ್ಸರ್ವ್ ಮಾಡಬಹುದು ನೋಡಿ, ಹಿಯರ್ ವಿ ಆರ್ ಪಾಸಿಂಗ್ ದಿ ಕರೆಂಟ್ ಟು ದಿಸ್. ಇಲ್ಲೇನಾಗ್ತದೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದಿ ಕರೆಂಟ್ ಏನಾಗ್ತದೆ, ಫಾರ್ ಸೆಕೆಂಡ್ ಕಾಯಿಲ್ ಇಟ್ ಇಸ್ ಕನ್ವರ್ಟಿಂಗ್ ಇನ್ ಟು ದಿ ಕರೆಂಟ್. ನೋಡಿ ಇಲ್ಲಿ, ಟೇಕ್ ಟೂ ಕಾಯಿಲ್ಸ್ ಆಫ್ ವೈರ್ wound around the cylindrical paper roll, connect one coil to the battery and other coil to the galvanometer. ಇಲ್ಲಿಂದ ಅಬ್ಸರ್ವ್ ಮಾಡಿ, ಇಫ್ ದಿ ಕರೆಂಟ್ ಇಸ್ ಪಾಸ್ ಥ್ರೂ ದಿ ಫಸ್ಟ್ ಕಾಯಿಲ್ ದ ಗ್ಯಾಲ್ವನೋಮೀಟರ್ ನೀಡಲ್ ಶೋಸ್ ಡಿಫ್ಲೆಕ್ಷನ್ ಇನ್ ದಿ ಸೆಕೆಂಡ್ ಕಾಯಿಲ್. ಅಂದ್ರೆ ಇಫ್ ದ ಕರೆಂಟ್ ಇಸ್ ಡಿಸ್ಕನೆಕ್ಟೆಡ್ ದಿ ನೀಡಲ್ ಮೂವ್ಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ದಿಸ್ ಶೋಸ್ ದಟ್ ಕರೆಂಟ್ ಇಂಡ್ಯೂಸ್ ಡ್ಯೂ ಟು ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ ಇಲ್ಲಿ ಕೂಡ ಏನಾಗ್ತಿದೆ, ನಾವು ಡೈರೆಕ್ಟ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡ್ತಿಲ್ಲ. ಫಸ್ಟ್ ವಿ ಆರ್ ಪಾಸಿಂಗ್ ದಿ ಕರೆಂಟ್. Here the magnetic field is induced in first coil. Due to this magnetic field we can observe the deflection in the second coil. ಇದನ್ನ ನಾವು ಏನಂತ ಕರಿತೀವಿ, ಮ್ಯೂಚುವಲ್ ಇಂಡಕ್ಷನ್ ಅಂತ ಕರಿತೀವಿ. ಪ್ರೀವಿಯಸ್ ಒನ್ ಇದ್ದಿದ್ದು ಸೆಲ್ಫ್ ಇಂಡಕ್ಷನ್, ಬರೀ ಜಸ್ಟ್ ಮ್ಯಾಗ್ನೆಟ್ ಒಂದು ಕಾಯಿಲ್ ಆಗ್ತದೆ, ಇಲ್ಲಿ ಮ್ಯೂಚುವಲ್ ಆಯ್ತು. ಓಕೆ, ಇದನ್ನ ನಾವು ಮ್ಯೂಚುವಲ್ ಇಂಡಕ್ಷನ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಈ ಫೋರ್ಸ್ಗೆ ನೋಡಿ, ಈ ಫೋರ್ಸು ಮ್ಯಾಗ್ನೆಟ್ ಮತ್ತೆ ಕರೆಂಟ್ ಇಂಡ್ಯೂಸ್ಡ್ ಆಗಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಬರುತ್ತೆ. What does it say? ಇಲ್ಲಿ ರೈಟ್ ಹ್ಯಾಂಡ್ ರೂಲ್ ಅಲ್ಲಿ again we are going to consider 3 fingers, thumb finger, forefinger, middle finger, the same fingers, and how they are mutually perpendicular. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಒಂದೊಂದು ಏನ್ ಇಂಡಿಕೇಟ್ ಮಾಡುತ್ತೆ. thumb points the direction of the conductor. thumb ಏನ್ ಹೇಳುತ್ತೆ, ಡೈರೆಕ್ಷನ್ ಆಫ್ ದಿ ಕಂಡಕ್ಟರ್ ಹೇಳುತ್ತೆ. the same thing. forefinger indicates the magnetic field. ನೋಡಿ ಎಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಏನ್ ಹೇಳ್ತಿತ್ತು, ಇಲ್ಲೂ ಅದೇನೆ, ಬಟ್ ಓನ್ಲಿ ಚೇಂಜ್ ಇನ್ ದಿ ಮಿಡಲ್ ಫಿಂಗರ್. ಮಿಡಲ್ ಫಿಂಗರ್ ಅಲ್ಲಿ ಜಸ್ಟ್ ವಿ ಆರ್ ಯೂಸ್ ಟು ಕರೆಂಟ್ ಅಂತ ಹೇಳಿದ್ವಿ, ಬಟ್ ಇಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಅಂತ ಹೇಳ್ತೀವಿ, ಬಿಕಾಸ್ ಡ್ಯೂ ಟು ಚೇಂಜ್ ಇನ್ ದಿ
ಮೋಷನ್ ಆಫ್ ದಿ ಮ್ಯಾಗ್ನೆಟ್, ಹಿಯರ್ ದ ಕರೆಂಟ್ ಇಸ್ ಇಂಡ್ಯೂಸ್ಡ್. ಹೌದಾ? ಹಾಗಾಗಿ ಇಲ್ಲಿ ಮಿಡಲ್ ಫಿಂಗರ್ ವಿ ಆರ್ ಗೋಯಿಂಗ್ ಟು ಕನೆಕ್ಟ್ ಇಟ್ ಆಸ್ ಇಂಡ್ಯೂಸ್ಡ್ ಕರೆಂಟ್. ಅರ್ಥ ಆಯ್ತು ಅನ್ಕೋತೀನಿ. ಥಂಬ್ ಫಿಂಗರ್ ಮೋಷನ್ ಆಫ್ ದಿ ಕಂಡಕ್ಟರ್, ಫೋರ್ ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್, but middle finger induced current. You have to write it as induced current, not only current ಅಂತ ಬರಿಬಾರ್ದು, induced current. ಈಗ ಈ ಜನರೇಟರ್ ಇಂದ ಪ್ರೊಡ್ಯೂಸ್ ಆಗುವಂಥದ್ದು ಎರಡು ತರ ಇರುತ್ತೆ ಕರೆಂಟ್. ಓಕೆ, ಒಂದು ಡೈರೆಕ್ಟ್ ಕರೆಂಟ್, ಇನ್ನೊಂದು ಆಲ್ಟರ್ನೇಟ್ ಕರೆಂಟ್. ಕೇಳ್ಬೋದು ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಡೈರೆಕ್ಟ್ ಕರೆಂಟ್ ಅಂಡ್ ಆಲ್ಟರ್ನೇಟ್ ಕರೆಂಟ್ ಅಂತ ಹೇಳಿ. ಡೈರೆಕ್ಟ್ ಕರೆಂಟ್ ಅಂದ್ರೆ ದ ಕರೆಂಟ್ ದಟ್ ಆಲ್ವೇಸ್ ಫ್ಲೋಸ್ ಇನ್ ಒನ್ ಡೈರೆಕ್ಷನ್. ನೋಡಿ ಇಲ್ಲಿ ನಾನು ಇಲ್ಲಿ ಬರಿತಾ ಹೋಗ್ತೀನಿ ನೋಡಿ, ಗ್ರಾಫು ಈ ತರ ಒಂದೇ ಡೈರೆಕ್ಷನ್ ಅಲ್ಲೇ ಮೂವ್ ಆಗ್ತಿದ್ರೆ ಕರೆಂಟ್, ವಿ ಕಾಲ್ ಇಟ್ ಆಸ್ ಅ ಡೈರೆಕ್ಟ್ ಕರೆಂಟ್. ಅಂಡ್ ದ ಕರೆಂಟ್ ವಿ ಗೆಟ್ ಫ್ರಮ್ ದಿ ಬ್ಯಾಟ್ರಿ. ನೋಡಿ ಇದು ಬ್ಯಾಟ್ರಿಯಿಂದ ಸಿಗುವಂಥದ್ದು. ಬ್ಯಾಟ್ರಿ ಆಗಿರ್ಬೋದು, ಒಂದು ಸೆಲ್, ನಾವೇನ್ ಸೆಲ್ ಅಂತ ತಗೊಳ್ತೀವಿ, ಆ ಸೆಲ್ ಇಂದ ಪ್ರೊಡ್ಯೂಸ್ ಆಗುವಂಥದ್ದು ಡೈರೆಕ್ಟ್ ಕರೆಂಟ್. ಓಕೆ, ಅದೇ ಇಫ್ ಯು ಕಮ್ ಫಾರ್ ಆಲ್ಟರ್ನೇಟ್ ಕರೆಂಟ್ ಅಂದ್ರೆ ದ ಕರೆಂಟ್ ದಟ್ ರಿವರ್ಸಸ್ ಇಟ್ಸ್ ಡೈರೆಕ್ಷನ್ ಪೀರಿಯಾಡಿಕಲಿ. ನೋಡಿ ಇಲ್ಲಿ ಬರಿತೀನಿ ನೋಡಿ, ಕರೆಂಟ್ ಇಟ್ ಚೇಂಜಸ್ ಇಸ್ ಡೈರೆಕ್ಷನ್. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಈ ತರ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇರುತ್ತೆ. ಇದನ್ನ ನಾವು ಆಲ್ಟರ್ನೇಟ್ ಕರೆಂಟ್ ಅಂತ ಕರಿತೀವಿ. ಸೊ ಇಫ್ ದ ಕರೆಂಟ್ ದಟ್ ಆಲ್ವೇಸ್ ಫ್ಲೋ ಇನ್ ಒನ್ ಡೈರೆಕ್ಷನ್, ಡೈರೆಕ್ಟ್. ಸೊ ಅದು ಎಲ್ಲಿ ಬರುತ್ತೆ, ವಾಟ್ ಇಸ್ ದ ಮೇನ್ ಸೋರ್ಸ್ ಆಫ್ ಡೈರೆಕ್ಟ್ ಕರೆಂಟ್, ಬ್ಯಾಟ್ರಿ, ಸೆಲ್ ಅಂತೆಲ್ಲ ಬರೀಬಹುದು. ಆಲ್ಟರ್ನೇಟ್ ಕರೆಂಟ್ ಅಂತ ಬಂದ್ರೆ ಇಟ್ ಆಲ್ವೇಸ್ ಚೇಂಜಸ್ ಇಟ್ಸ್ ಡೈರೆಕ್ಷನ್ ಪೀರಿಯಾಡಿಕಲಿ. ಬೇಕಾದ್ರೆ ಈ ಗ್ರಾಫ್ ಕೂಡ ನೀವು ಬರೀಬಹುದು, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಇದನ್ನ. ಈ ತರ ಗ್ರಾಫ್ ಅಂತ ಹೇಳಿ ಕೂಡ ನೀವು ಕ್ಯಾನ್ ರೈಟ್ ಇಟ್ ಆಸ್. ನೋಡಿ ಈ ತರ ಸಿಂಗಲ್ ಇಟ್ ವಿಲ್ ಮೂವ್ ಇನ್ ಸಿಂಗಲ್ ಡೈರೆಕ್ಷನ್, it changes its direction periodically. So this is DC, this is AC. Okay, ಇವಾಗ ಈ AC ರಿಲೇಟೆಡ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋದ್ರೆ, ಮೋಸ್ಟ್ ಪವರ್ ಸ್ಟೇಷನ್ ಇನ್ ಅವರ್ ಕಂಟ್ರಿ ಪ್ರೊಡ್ಯೂಸಸ್ ಆಲ್ಟರ್ನೇಟ್ ಕರೆಂಟ್. ಪವರ್ ಸ್ಟೇಷನ್ ಹೌ ಮೆನಿ, ಎಷ್ಟು ಅಂತಂದ್ರೆ AC ಕರೆಂಟ್ ಚೇಂಜಸ್ ಎಷ್ಟು ಡೈರೆಕ್ಷನ್ಗೆ, 1/100th second. ನೋಡಿ ಹೌ ಇಟ್ ಚೇಂಜಸ್, ಇಟ್ಸ್ 1/100 second it changes its direction. And what is the frequency of that? 50 hertz ಇರುತ್ತೆ. ಜೊತೆಗೆ ಇವಾಗ AC ಬೆಟರಾ, DC ಬೆಟರಾ, ವಾಟ್ ಇಸ್ ಅನ್ ಅಡ್ವಾಂಟೇಜ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಒಂದು ಅಡ್ವಾಂಟೇಜ್ ಇದೆ. ಏನಪ್ಪಾ ಅಂತಂದ್ರೆ, ಒನ್ ಅಡ್ವಾಂಟೇಜ್ ಆಫ್ AC ಓವರ್ DC. ಕೇಳ್ಬೋದು, ರೈಟ್ ದಿ ಅಡ್ವಾಂಟೇಜಸ್ ಆಫ್ AC ಓವರ್ DC ಅಂತ ಹೇಳಿ. ಏನಂತಂದ್ರೆ ಇಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಫಾರ್ ಅ ಲಾಂಗರ್ ಡಿಸ್ಟೆನ್ಸ್. AC ಅನ್ನೋದೇನಾಯ್ತು, ಆಲ್ಟರ್ನೇಟ್ ಕರೆಂಟ್ ನ ನಾವು ಲಾಂಗರ್ ಡಿಸ್ಟೆನ್ಸ್ ಅಲ್ಲಿ ಟ್ರಾನ್ಸ್ಮಿಟ್ ಮಾಡಬಹುದು. ಜೊತೆಗೆ ವಿತೌಟ್ ಮಚ್ ಲಾಸ್ ಆಫ್ ಎನರ್ಜಿ, ಅಂದ್ರೆ ಅಷ್ಟು ಎನರ್ಜಿ ಲಾಸ್ ಆಗಲ್ಲ. ಇದು ಮೇನ್ ಅಡ್ವಾಂಟೇಜಸ್ ಆಫ್ AC. AC the advantages when compared to DC. ಅರ್ಥ ಆಯ್ತು ಅನ್ಕೋತೀನಿ. ಸೊ ದಿಸ್ AC ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಫಾರ್ ಅ ಲಾಂಗರ್ ಡಿಸ್ಟೆನ್ಸ್ ವಿತ್ ಲೆಸ್ ಲಾಸ್ ಆಫ್ ಎನರ್ಜಿ. ಇಷ್ಟು ಕ್ಲಿಯರ್ ಆಯ್ತು ಅನ್ಕೋತೀನಿ. ಈಗ ನಾವು ಮೇನ್ ಆಗಿ ಬರಬೇಕಾಗಿರುವಂತ ಕಾನ್ಸೆಪ್ಟ್ ಡೊಮೆಸ್ಟಿಕ್ ವೈರಿಂಗ್. ಈಗ ನಮ್ಮ ಮನೆಗಳಲ್ಲಿ ಬಂದಾಗ ಈಗ ಮೇನ್ ಆಗಿ ಇನ್ನೊಂದಷ್ಟು ಕಾನ್ಸೆಪ್ಟ್ ಇದೆ, ಲಾಸ್ಟ್ ಇನ್ನೊಂದೆರಡು 3 ಟೈಪ್ಸ್ ಆಫ್ ವೈರ್ಸ್ ಇದೆ. ಓಕೆ, ಅದನ್ನ ನಾವಿಲ್ಲಿ ಲೈವ್ ವೈರ್ ಅಂತ ಕರಿತೀವಿ, ಇನ್ನೊಂದು ನ್ಯೂಟ್ರಲ್ ವೈರ್ ಅಂತ ಕರಿತೀವಿ, ಇನ್ನೊಂದು ಅರ್ತ್ ವೈರ್ ಅಂತ ಕರಿತೀವಿ. So this live wire is less red insulation, neutral wire is black insulation, earth wire is green insulation. ನೋಡಿ red ಅಂದ್ರೆ live ಅಂತ ನೆನಪಿಟ್ಕೊಳ್ಳಿ. live, it is positive, red in color. Okay, so live ಅಂದ ತಕ್ಷಣ red in color ನೆನಪಿಟ್ಕೊಳ್ಳಿ. neutral, it is if it is negative ಅಥವಾ neutral ಅಂತ ತಗೊಂಡ್ರೆ it is a black insulation, it is a black insulation. earth wire ಅಂದ್ರೆ it is green, earth ಅಂದ ತಕ್ಷಣ green ಅಂತ ನೆನಪಿಟ್ಕೊಳ್ಳಿ. ಜೊತೆಗೆ ನಾವು ಯೂಶಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ವೈರ್ಸ್ ತಗೊಳ್ಳೋಂಥದ್ದು 220. ಇದನ್ನ ಕೇಳ್ಬೋದು 1 ಮಾರ್ಕ್. ವಾಟ್ ಇಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ 2 ವೈರ್ಸ್ ಅಂತ ಕೇಳಿದಾಗ ಇಟ್ ಇಸ್ 220 ವೋಲ್ಟ್. ಹಾಗಾದ್ರೆ ಕರೆಂಟ್ ನಾವೆಲ್ಲದಕ್ಕೂ ಸೇಮ್ ಪಾಸ್ ಮಾಡ್ತೀವಾ ಅನ್ನೋದಾದ್ರೆ ಇಲ್ಲಿ ನೋಡಿ, ಆಸ್ ಯು ನೋ ದಟ್ ಗೀಸರ್ಸ್, ಏರ್ ಕಂಡೀಷನ್ ಇವಕ್ಕೆಲ್ಲ ಏನಾಗಬೇಕು, ದೇ ನೀಡ್ಸ್ ಹೈ ಪವರ್ ರೇಟಿಂಗ್, ದಟ್ ಇಸ್ 15 ಆಂಪಿಯರ್ ಆಫ್ ಕರೆಂಟ್ ಬೇಕು. ಅದೇ ಫ್ಯಾನ್ ಅಥವಾ ಬಲ್ಬ್ಸ್ ಅಂತ ಹೋದಾಗ ಇಟ್ ನೀಡ್ಸ್ ಓನ್ಲಿ 5 ಆಂಪಿಯರ್ ಆಫ್ ಕರೆಂಟ್. ಇದನ್ನ ಕೇಳುವಂತ ಚಾನ್ಸಸ್ ಇದೆ. What is the current power rating for geysers, air conditioner, for fan bulbs anta bandaga? There are 2 types of rating. One is high power rating, another one is low power rating. High power rating for appliances like geysers and air conditioner, it is about 15 ampere of current. If it is fan or bulb, they need 5 ampere of current. Okay? Yes. Next, coming to this main word, earthing annod ನೆನಪಿಟ್ಕೊಳ್ಳಿ. earthing. ಏನಿದು earthing ಅನ್ನೋದು ನಿಮಗೆ ಗೊತ್ತಿದೆ ಅಲ್ಲ? Usually when they construct new house, they will do like earthing. ಏನಕ್ಕೆ ಬೇಕು ಇದು ಕೇಳ್ಬೋದು. ವಾಟ್ ಇಸ್ ಅಪ್ಲಿಕೇಶನ್, ವಾಟ್ ಇಸ್ ಅಡ್ವಾಂಟೇಜಸ್ ಆಫ್ ಅರ್ಥಿಂಗ್ ಅಥವಾ ಡಿಫೈನ್ ಅರ್ತ್ ಈ ತರ ಕೇಳಿದಾಗ ಏನಂತ ಬರೀತೀರಾ? 3 ಸೆಂಟೆನ್ಸ್ ನೋಡ್ಕೊಳ್ಳಿ. ದಿ ಅಪ್ಲಯನ್ಸ್ ಇಸ್ ಹ್ಯಾವಿಂಗ್ ಮೆಟಾಲಿಕ್ ಬಾಡಿ. ನೋಡಿ ಮೆಟಾಲಿಕ್ ಬಾಡಿ ಲೈಕ್ ಎಲೆಕ್ಟ್ರಿಕ್ ಐರನ್, ರೆಫ್ರಿಜರೇಟರ್, ಇದಕ್ಕೆಲ್ಲ ಮೆಟಾಲಿಕ್ ಬಾಡಿ ಇರುತ್ತೆ. ಹೌದಾ? ದೇರ್ ಮೆಟಾಲಿಕ್ ಬಾಡಿ ಇಸ್ ಕನೆಕ್ಟೆಡ್ ಟು ದ ಅರ್ತ್ ವೈರ್ ಸೊ ದಟ್ ದೇರ್ ಲೀಕೇಜ್, ಇಫ್ ದೇರ್ ಇಸ್ ಎನಿ ಲೀಕೇಜ್ ಆಫ್ ಕರೆಂಟ್, ಇಟ್ ಪಾಸಸ್ ಟು ಅರ್ತ್ ಅಂಡ್ ಪ್ರಿವೆಂಟ್ಸ್ ಎಲೆಕ್ಟ್ರಿಕಲ್ ಶಾಕ್. ಅರ್ಥ ಮಾಡ್ಕೊಳ್ಳಿ. ಈ ಮೆಟಾಲಿಕ್ ಬಾಡಿ ಯಾವ್ದಿರುತ್ತೆ, ಎಲೆಕ್ಟ್ರಿಕಲ್ ಡಿವೈಸಸ್, ಅಲ್ಲೇನಾದ್ರೂ ಕರೆಂಟ್ ಲೀಕ್ ಆಗ್ತಿದ್ರೆ ಡೈರೆಕ್ಟ್ ಆಗಿ ಏನಾಗುತ್ತೆ, ಅದು ಅರ್ತ್ ವೈರ್ ತಗೊಂಡ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಶಾಕಿಂಗ್, ಎಲೆಕ್ಟ್ರಿಕಲ್ ಶಾಕ್ ಆಗೋದನ್ನ ಅದು ತಡೆಯುತ್ತೆ.
ಅರ್ಥ ಆಯ್ತು ಅನ್ಕೋತೀನಿ. ವಾಟ್ ಇಸ್ ದ ಪರ್ಪಸ್ ಆಫ್ ಯೂಸಿಂಗ್ ಮೇಕಿಂಗ್ ಅರ್ಥಿಂಗ್ ಅಂತ ಕೇಳಿದ್ರೆ, ದಿ ಅಪ್ಲಯನ್ಸಸ್ ಹ್ಯಾವಿಂಗ್ ಲೈಕ್ ಮೆಟಾಲಿಕ್ ಬಾಡಿ ಲೈಕ್ ಎಲೆಕ್ಟ್ರಿಕ್ ಐರನ್ ಆರ್ ರೆಫ್ರಿಜರೇಟರ್, their metallic body is connected to the earth wire so that if there is any leakage of current, it passes to earth and prevents electrical shock. Ishtan baradre saaku. Okay, coming to next important point, overloading and short circuit. ಏನು overloading ಅಂದ್ರೆ ಏನು, ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಏನು ಕೇಳಿದ್ದಾರೆ, ಹೌದಾ? ಡಿಫೈನ್ ಅಥವಾ ಎಕ್ಸ್ಪ್ಲೇನ್ ಅಂತ ಹೇಳಿ. ಓಕೆ, ರೈಟ್ ಅ ನೋಟ್ ಆನ್ ಅಂತ ಕೇಳ್ಬೋದು. ಏನು ಓವರ್ಲೋಡ್ ಅಂದ್ರೆ ಏನಪ್ಪ? ಜನರಲಿ ಓವರ್ಲೋಡ್ ಅಂದ್ರೆ ಏನು? ಜಾಸ್ತಿ, ತುಂಬಾ ಅಂತಲ್ವಾ ಓವರ್ಲೋಡ್ ಆಯ್ತು ಅಂತೀವಲ್ಲ. ಸೊ ಏನಂದ್ರೆ ಅರ್ಥ ಅಂತಂದ್ರೆ, ಇಲ್ಲಿ ನಾವು ಓವರ್ಲೋಡಿಂಗ್ ಇಸ್ ಕಾಸ್ ಡ್ಯೂ ಟು ದಿ ಇನ್ಕ್ರೀಸ್ ಇನ್ ವೋಲ್ಟೇಜ್. ಅರ್ಥ ಮಾಡ್ಕೊಳ್ಳಿ, ಓವರ್ಲೋಡ್ ಯಾವಾಗ ಆಗುತ್ತೆ? ಇಫ್ ದರ್ ಇಸ್ ಅನ್ ಇನ್ಕ್ರೀಸ್ ಇನ್ ವೋಲ್ಟೇಜ್, ಪಾಯಿಂಟ್ ನಂಬರ್ 1, ಆರ್ if the live wire and neutral wire come into direct contact. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಪಾಯಿಂಟ್ if there is an increase in voltage. ಸೆಕೆಂಡ್ ಪಾಯಿಂಟ್ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಟೈಪ್ ಆಫ್ ವೈರ್ಸ್, ಲೈವ್ ವೈರ್, ನ್ಯೂಟ್ರಲ್ ವೈರ್. ಈ ಲೈವ್ ವೈರ್, ನ್ಯೂಟ್ರಲ್ ವೈರ್ ಒಂದಕ್ಕೊಂದು ಡೈರೆಕ್ಟ್ ಕಾಂಟ್ಯಾಕ್ಟ್ ಬಂದ್ಬಿಟ್ರೆ ಯಾವಾಗ ಆಗುತ್ತೆ ಈ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂದ್ರೆ, ಯಾವ್ದಾದ್ರು ಇನ್ಸುಲೇಷನ್ ಬಿಟ್ಟು ಹೋಗಿದ್ರೆ, ಇಫ್ ದರ್ ಇಸ್ ಎನಿ ಲೀಕ್, ಇನ್ಸುಲೇಷನ್ ಓಕೆ ಡ್ಯಾಮೇಜ್ ಆಗಿದ್ರೆ, ಈ ಅಂತ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ, comes if too many appliances are connected to a single socket. Nodi, this is the third reason. First reason, if there is an increase in voltage. Second reason, when live wire, neutral wire come into direct contact. Third point, if too many appliances are connected to a single socket. Idishtu ನೀವು ನೆನಪಿಟ್ಕೋಬೇಕು. And this results in overheating of wire and cause damage to the electric circuit and appliances. Okay, these are the three main points. What are the causes ಅಂತ ಕೇಳಿದ್ರೆ, it may cause due to increase in voltage, or when live wire, neutral wire come into direct contact, or if you connect too many appliances are connected to a single socket. ಈ ಕೇಸಲ್ಲಿ ಏನಾಗುತ್ತೆ, ಓವರ್ ಹೀಟಿಂಗ್ ಆಫ್ ವೈರ್ ಆಗುತ್ತೆ. ನೀವೇ ನೋಡಿ, ಸುಮಾರು ಹೊತ್ತು ನಾವು ಒಂದೇ ಡಿವೈಸ್ ಯೂಸ್ ಮಾಡ್ತಿದ್ರೆ ಇಟ್ ಬಿಕಮ್ಸ್ ಹೀಟ್, ರೈಟ್? ಅದೇ ತರ ಇಲ್ಲಿ ಓವರ್ ಹೀಟಿಂಗ್ ಆಫ್ ವೈರ್ ಕ್ಯಾನ್ ಕಾಸ್ ಡ್ಯಾಮೇಜ್ ಟು ದ ಸರ್ಕ್ಯೂಟ್ ಆರ್ ಅಪ್ಲಯನ್ಸಸ್. ಇಂಥ ಕೇಸಲ್ಲಿ ನಾವು ಇನ್ನೂ ಒಂದನ್ನು ಅಬ್ಸರ್ವ್ ಮಾಡ್ಬೋದು, ಶಾರ್ಟ್ ಸರ್ಕ್ಯೂಟ್. ಈ ಶಾರ್ಟ್ ಸರ್ಕ್ಯೂಟ್ ಯಾವಾಗ ಆಗುತ್ತೆ ಅಂತಂದ್ರೆ, ಓನ್ಲಿ ನೋಡಿ ಅದ್ರಲ್ಲಿ ನಾವು ಯೂಸ್ ಮಾಡಿದ್ ಒಂದು ರೀಸನ್ ಇಲ್ಲಿ ಯೂಸ್ ಮಾಡ್ಕೋತೀವಿ. ಏನಂತಂದ್ರೆ, ಶಾರ್ಟ್ ಸರ್ಕ್ಯೂಟ್ ವೆನ್ ಲೈವ್ ವೈರ್, ನ್ಯೂಟ್ರಲ್ ವೈರ್ ಕಮ್ ಇನ್ ಟು ಡೈರೆಕ್ಟ್ ಕಾಂಟ್ಯಾಕ್ಟ್. ನೋಡಿ, ಲೈವ್ ಈಗ ತಾನೇ ಹೇಳಿದೆ, ಇಫ್ ಅ ಲೈವ್ ವೈರ್ ಅಂಡ್ ನ್ಯೂಟ್ರಲ್ ವೈರ್ ಕಮ್ ಇನ್ ಟು ಡೈರೆಕ್ಟ್ ಕಾಂಟ್ಯಾಕ್ಟ್ ಆದಾಗ ದೇರ್ ವಿಲ್ ಬಿ ಸಡನ್ ಇನ್ಕ್ರೀಸ್ ಇನ್ ದಿ ಸರ್ಕ್ಯೂಟ್. ಕರೆಂಟ್ ಏನಾಗುತ್ತೆ ಸಡನ್ ಆಗಿ ಇನ್ಕ್ರೀಸ್ ಆಗ್ಬಿಡುತ್ತೆ. ಆ ಕೇಸಸ್ ಅಲ್ಲಿ ವಿ ಕ್ಯಾನ್ ಅಬ್ಸರ್ವ್ ದಿ ಸ್ಪಾರ್ಕ್ ಬರೋದು ನೋಡಿರ್ತೀರಲ್ವಾ, ಸ್ಪಾರ್ಕ್ ಅಥವಾ ಫೈರ್ ಬರೋವಂಥದ್ದು. ಸೊ ಇಟ್ ವಿಲ್ ಡ್ಯಾಮೇಜ್ ದಿ ಸರ್ಕ್ಯೂಟ್ ಅಂಡ್ ಅಪ್ಲಯನ್ಸಸ್. ಅರ್ಥ ಆಗ್ತದೆ ಅನ್ಕೋತೀನಿ. ಓವರ್ಲೋಡಿಂಗ್ಗೆ ವಿ ಹ್ಯಾವ್ 3 reasons: when there is an increase in voltage, or when live wire and neutral wire come into direct contact, ಅಥವಾ when too many appliances are connected to a single socket. But short circuit ಬಂದಾಗ we will going to consider only one reason. ಯಾವಾಗ? when live wire, neutral wire come into direct contact ಬಂದ್ರೆ there will be increase in the current ಏನಾಗುತ್ತೆ, ಡೈರೆಕ್ಟ್ ಆಗಿ ಇನ್ಕ್ರೀಸ್ ಆಗಿ ಸ್ಪಾರ್ಕ್ ಅಥವಾ ಫೈರ್ ಬರುವಂತ ಚಾನ್ಸಸ್ ಇದೆ. ಆತರ ಬಂದಾಗ it will damage the electrical appliances. This concept we are going to call it as short circuit. ಈಗ ನಮಗೆ ಓವರ್ಲೋಡಿಂಗ್ ಆಗಬಾರ್ದು, ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದು, ಯಾವುದೇ ಡ್ಯಾಮೇಜ್ ಆಗಬಾರ್ದು, ಯಾವುದೇ ಅಪ್ಲಯನ್ಸಸ್ ಡ್ಯಾಮೇಜ್ ಆಗಬಾರ್ದು ಅನ್ನೋದಾದ್ರೆ, ಹಿಯರ್ ವಿ ಆರ್ ಯೂಸಿಂಗ್ ಡಿವೈಸ್, ಸೇಫ್ಟಿ ಡಿವೈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕಲ್ ಫ್ಯೂಸ್. ಫ್ಯೂಸ್ನ ನಾವು ಯೂಸ್ ಮಾಡ್ತೀವಿ. ಏನು ಮಾಡುತ್ತೆ, ವಾಟ್ ಇಸ್ ದ ಪರ್ಪಸ್ ಆಫ್ ಯೂಸಿಂಗ್ ಎಲೆಕ್ಟ್ರಿಕಲ್ ಫ್ಯೂಸ್ ಅಂತಂದ್ರೆ, ಎಲೆಕ್ಟ್ರಿಕ್ ಫ್ಯೂಸ್ ಇಸ್ ಅ ಸೇಫ್ಟಿ ಡಿವೈಸ್. ಇಟ್ ಇಸ್ ಅ ಸೇಫ್ಟಿ ಡಿವೈಸ್ used in electrical circuit to protect the circuit and appliances from damage due to overloading and short circuit. ನೋಡಿ, ಓವರ್ಲೋಡಿಂಗ್, ಶಾರ್ಟ್ ಸರ್ಕ್ಯೂಟ್ ಇಂದ ಡ್ಯಾಮೇಜ್ ಆಗೋದಕ್ಕೆ ತಡೆಯೋದಕ್ಕೆ ವಿಚ್ ಇಸ್ ಅ ಸೇಫ್ಟಿ ಡಿವೈಸ್ ವಿ ಆರ್ ಯೂಸಿಂಗ್ ಎಲೆಕ್ಟ್ರಿಕಲ್ ಫ್ಯೂಸ್. ಏನ್ ಮಾಡುತ್ತೆ ಇದು ಎಲೆಕ್ಟ್ರಿಕಲ್ ಫ್ಯೂಸ್ ಅಂತಂದ್ರೆ, ಇದಕ್ಕೊಂದು ಸ್ಪೆಷಲ್ ಪ್ರಾಪರ್ಟಿ ಇದೆ. ಹೈ ರೆಸಿಸ್ಟೆನ್ಸ್, ಲೋ ಮೆಲ್ಟಿಂಗ್ ಪಾಯಿಂಟ್. ಜಾಸ್ತಿ ಅಂದ್ರೆ ಬರುವಂತ ಕರೆಂಟ್ ನ ತಡೆಯುತ್ತೆ. ನಾವೀಗ ಆಲ್ರೆಡಿ ನಾವು ಈ ಫ್ಯೂಸ್ ರಿಲೇಟೆಡ್ ಆಗಿ ಎಲೆಕ್ಟ್ರಿಸಿಟಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಮೆಟೀರಿಯಲ್ ನ ಏನ್ ಮಾಡುತ್ತೆ, ಕರಗಿಸುತ್ತೆ. ಸೊ ನೋಡಿ, ಇಫ್ ದ ಎಕ್ಸಸ್ ಕರೆಂಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್, ದ ಫ್ಯೂಸ್ ವೈರ್ ಮೆಲ್ಟ್. ಫ್ಯೂಸ್ ವೈರ್ ಏನಾಗುತ್ತೆ, ಮೆಲ್ಟ್ ಆಗಿ ಸರ್ಕ್ಯೂಟ್ ಬ್ರೇಕ್ಸ್. Fuse wire is made up of a metal or an alloy metal like lead, tin, aluminum or copper, and fuse wire is connected in series with live wire. ನೆನ್ಪಿಟ್ಕೊಳ್ಳಿ, ಫ್ಯೂಸ್ ಹೇಗೆ ಕನೆಕ್ಟ್ ಆಗಿರುತ್ತೆ, ಇಟ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಲೈವ್ ವೈರ್. ಅರ್ಥ ಆಯ್ತು ಅನ್ಕೋತೀನಿ. ಶಾರ್ಟ್ ಸರ್ಕ್ಯೂಟ್ ಮತ್ತೆ ಓವರ್ಲೋಡಿಂಗ್ ಹೇಗಾಗುತ್ತೆ ಅವೆರಡನ್ನು ತಡೆಯೋ ಕೆಲಸ ಮಾಡೋದು ಯಾವುದು, ಫ್ಯೂಸ್. ಫ್ಯೂಸ್ದು ಮೇನ್ ಪ್ರಾಪರ್ಟೀಸ್ ನಾನು ಅಲ್ಲೂ ಹೇಳಿದ್ದೆ, ಇಲ್ಲೂ ಹೇಳಿದ್ದೀನಿ. ಇದನ್ನಿಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು. ಇಷ್ಟು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಲ್ಮೋಸ್ಟ್ ನಾನು ಎಲ್ಲದನ್ನು ಹೇಳಿದ್ದೀನಿ ಅನ್ಕೋತೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಇದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೊಡ್ತೀನಿ ಈ PDF ನ. ಬಟ್ ಒಂದ್ಸರಿ ಕೇಳ್ಕೊಳ್ಳಿ, PDF ಜೊತೆ ಓದಿದ್ರೆ ಅರ್ಥ ಆಗಲ್ಲ. ಒಂದ್ಸರಿ ನಾನು ಏನ್ ಹೇಳಿದ್ದೀನಿ ಅದನ್ನ ಪೂರ್ತಿ ಕೇಳಿಸ್ಕೊಳ್ಳಿ, ಫಾಲೋ ಮಾಡಿ. ಓಕೆ,
ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ, ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಕ್ವೆಶನ್ಸ್ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದಷ್ಟು ಕ್ವೆಶನ್ಸ್ ಯಾವ ತರ ಕೊಟ್ಟಾಗ ನೀವು ಯಾವ ಕಾನ್ಸೆಪ್ಟ್ಗೆ ಕನೆಕ್ಟ್ ಮಾಡಬೇಕು, ಓಕೆ, ಆ ಕಾನ್ಸೆಪ್ಟ್ ಅಲ್ಲಿ ಹೇಗೆ ಆನ್ಸರ್ ಬರೀಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಅವ್ರಿಗೂ ಕಾನ್ಸೆಪ್ಟ್ಸ್ ಎಲ್ಲ ಈಸಿ ಅಂತ ಅನ್ನಿಸ್ಲಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಕ್ವೆಶನ್ಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.